ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಚೀಟಿ ಹಾಕಿ ಅಲೆದು ಸುಸ್ತಾಗಿದ್ದೀರಾ? ಬೇರೆ ಬೇರೆ ರೀತಿಯ ಶ್ಯೂರಿಟಿಗಳನ್ನು ಕೇಳಿ ನಿಮ್ಮ ತಲೆ ತಿಂತಿದ್ದಾರಾ? ಚೆಕ್ ಬೌನ್ಸ್ ಚಾರ್ಜಸ್ ಹಾಕ್ತಿದ್ದಾರಾ? ನಿಮ್ಮ ಸಿಬಿಲ್ ಸ್ಕೋರ್ ಕೇಳ್ತಿದ್ದಾರಾ? ಪರ್ಸನಲ್ ಶ್ಯೂರಿಟಿ ಕೇಳ್ತಿದ್ದಾರಾ? ಗೌರ್ಮೆಂಟ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇಲ್ಲವೇ ಬಾಂಡ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇದು ಯಾವುದೂ ಇಲ್ಲದೆ ಒಂದೇ ಒಂದು ಸಣ್ಣ ಶ್ಯೂರಿಟಿ ಮುಖೇನ 30 ನಿಮಿಷದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ನಿಮ್ಮ ಚೀಟಿ ದುಡ್ಡು ನಿಮ್ಮ ಕೈಗೆ. ತಡ ಯಾಕೆ? ಹಿಂದೆ ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗಳಿಗೆ. ನಮಾಮಿ ಶಂಕರ. ಹಲೋ, ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅಂದ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 30 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 22ನೇ ತಾರೀಕು ಆಗಸ್ಟ್ 2025 ಶುಕ್ರವಾರ. ಶ್ರೀ ವಿಶ್ವಾವಸನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು ಶ್ರಾವಣ ಮಾಸೆ, ಕೃಷ್ಣ ಪಕ್ಷದ ಚತುರ್ದಶಿ ತಿಥಿ, ಆಶ್ಲೇಷ ನಕ್ಷತ್ರ. ಶಕುನಿಕರಣ ಇವತ್ತಿನ ಪಂಚಾಂಗ ಫಲ. ಜೀವನದಲ್ಲಿ ಕೆಲವೊಮ್ಮೆ ನಾವು ತುಂಬ ತಾಳ್ಮೆಯನ್ನು ತಗೋಬೇಕಾಗುತ್ತೆ. ನಮ್ಮ ಸುತ್ತಮುತ್ತಲು ಎಷ್ಟೋ ಪ್ರಚೋದನೆಗಳು ನಡೀತಲೇ ಇರುತ್ತೆ. ನಾವು ಅದಕ್ಕೆಲ್ಲ ಕಿವಿ ಕೊಡಬಾರ್ದು. ಕೆಲವ್ರು ಕಚ್ತಾರೆ, ಕೆಲವ್ರು ಚುಚ್ತಾರೆ, ಕೆಲವ್ರು ಗಾಯ ಮಾಡ್ತಾರೆ, ಕೆಲವರು ಅಡ್ಡಿ ಮಾಡ್ತಾರೆ, ಯೋಗ್ಯತೆ ಬಗ್ಗೆ ಪ್ರಶ್ನೆ ಮಾಡ್ತಾರೆ, ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ನಿಮ್ಮಲ್ಲಿ ಎಷ್ಟೇ ಒಳ್ಳೆತನ ಇದ್ರೂ ಕೂಡ ಅವ್ರು ಹುಡುಕೋದು ಒಂದು ತಪ್ಪನ್ನು. ಎಲ್ಲರಲ್ಲೂ ತಪ್ಪಿರುತ್ತೆ ಬಿಡಿ. ಯಾವುದಾದ್ರೂ ಒಂದು ನಿರ್ಬಲ ಕ್ಷಣ, ದೌರ್ಬಲ್ಯ ಕ್ಷಣ, ದುರ್ಬಲ ಮನಸ್ಸು ಇರುತ್ತೆ. ಏನು ಮಾಡ್ಲಿಕ್ಕಾಗಲ್ಲ. ಎಲ್ಲರೂ ಪರಿಪೂರ್ಣವಾಗಿ ಭಗವಂತನ ಹಾಗೆ ಸೃಷ್ಟಿಯಾಗಲು ಸಾಧ್ಯವಿಲ್ಲ. ಭಗವಂತನ ಥರ ನಮಗಾಗೋಲ್ಲ. ನಮಗೆಲ್ಲರಲ್ಲೂ ಒಂದು ವೀಕ್ನೆಸ್ ಇರುತ್ತೆ. ಬಟ್ ವೀಕ್ನೆಸ್ಸೇ ನಮ್ಮ ಜೀವನವನ್ನು ತಿಂದಾಕ್ಬಾರ್ದು. ಕೆಲವರಿಗೆ ಏನೋ ಒಂದು ಕುಡಿತದ ಚಟ, ತಗೊಳ್ಳಿ, ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕುಡಿತ ಬೇಗ ಸತ್ತೋಗ್ತಾರೆ. ಜೂಜಿನ ಚಟ, ಏನೋ ನಮ್ಮ ಘನ ಸರ್ಕಾರ ಈಗೇನೋ ಆನ್ಲೈನ್ ಬೆಟ್ಟಿಂಗ್ ಗೇಮ್ಸು, ದುಡ್ಡು ಹಾಕಿ ಬೆಟ್ ಮಾಡೋದೆಲ್ಲ ಬ್ಯಾನು ಅನ್ನತಕ್ಕಂಥ ತರ್ತಿದ್ದಾರೆ. ಆಲ್ರೆಡಿ ಅದಕ್ಕೆ ವಿರೋಧಗಳು ಕೂಡ. ಕಡಿಮೆ ಅಂದರೂ 40-45 ಸಾವಿರ ಕೋಟಿಯಷ್ಟು ದುಡ್ಡು ಕಳ್ಕೊತಿದ್ದೀವಿ ಅನ್ನತಕ್ಕಂಥದ್ದು. ಸರ್ಕಾರಕ್ಕೆ ಸಿಕ್ಕಿರೋದು ಒಂದು ಲೆಕ್ಕ, ಅದನ್ನ ಬಿಟ್ಟು ಮುಚ್ಚಿಟ್ಟು ಇನ್ನೊಂದು ಅನ್ನತಕ್ಕಂಥದ್ದು. ಆ ರೀತಿ ಆಗ್ಬಿಟ್ಟಿದೆ. ಅವ್ರು ಆಲ್ರೆಡಿ 20,000ಕ್ಕೂ ಮೇಲ್ಪಟ್ಟು ಕೆಲಸಗಳು ಹೋಗ್ಬಿಡ್ತವೆ. ನಮ್ಮ ಆದಾಯಕ್ಕೆ ಒಂದು 20,000 ಕೋಟಿಗೆ ಕೊರತೆ ಬರುತ್ತೆ, ಹಾಗೆ ಹೀಗೆ ಹಾಗಂತೇಳಿ ಜನಸಾಮಾನ್ಯರನ್ನ ಪ್ರಚೋದನೆ ಮಾಡುವಂಥ ಈ ರೀತಿಯ ಜೂಜು. ಅದನ್ನ ಯಾರಾದರೂ ಪ್ರಚೋದನೆ ಮಾಡಿದ್ರು ಕೂಡ ಒಂದು 3 ವರ್ಷ ಇಲ್ಲ ನಾನ್ ಬೇಲಬಲ್ ವಾರೆಂಟು, ಇನ್ನೊಂದು ಜೈಲು ಅನ್ನತಕ್ಕಂಥದ್ದನ್ನ ಒಂದು ಅಮೆಂಡ್ಮೆಂಟ್ ತರ್ತಿದ್ದಾರೆ. ತುಂಬ ಖುಷಿ ಆಗ್ತಿದೆ.
ಎಲ್ಲೋ ಮನುಷ್ಯ ಒಂದು ಜೂಜಿಗೆ ದಾಸ ಆಗ್ತಿದ್ದಾನೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ನೋಡ್ತಿರ್ತೀವಿ. ಎಲ್ಲೋ ಕೆಲಸ ಮಾಡ್ತಿದ್ರೆ ಸಂಸ್ಥೆಯ ದುಡ್ಡೆಲ್ಲ ತಗೊಂಡೋಗಿ ಬೆಟ್ಟಿಂಗ್ ಆಡ್ಬಿಟ್ಟಿರೋದು, ಜೂಜ್ ಆಡ್ಬಿಟ್ಟಿರೋದು, ಈ ರೀತಿಯ ಪ್ರಭಾವಗಳಲ್ಲಿ ದಾಸರಾಗಿ ಕುಳಿತು ಬಿಟ್ಟಿರ್ತಕ್ಕಂಥ ವ್ಯಕ್ತಿತ್ವಗಳು ಏನಾಗಬಹುದು ಯೋಚನೆ ಮಾಡಿ. ಅಂದ್ರೆ ಮನುಷ್ಯ ದಾಸ ಇಲ್ಲ ಯಾವುದಾದ್ರೂ ಒಂದು ಪ್ರೀತಿಯ ಅಮಲು ಸಾಯಿಸೋವರೆಗೂ ಬಿಡಲ್ಲ. ಅದಕ್ಕೆ ನಮ್ಮ ಪುರಾಣಗಳು, ವೇದಗಳು, ಕೆಲವು ಕಥೆಗಳ ಮುಖೇನ ಬದುಕನ್ನ ನಾವು ಯಾವ ರೀತಿ ರೂಪಿಸ್ಕೋಬೇಕು, ನಾವು ಇಂಥ ಒಂದು ಆಮಿಷಗಳಿಗೆ ತಲೆ ಕೆಡಿಸ್ಕೋಬಾರ್ದು, ಉದ್ವೇಗಗಳಿಗೆ, ಉದ್ವಿಗ್ನಗಳಿಗೆ, ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಲೋಭ, ಮೋಹ ಇಂಥ ಪಾಶಗಳಿಗೆ, ಅರಿಷಡ್ ವರ್ಗಗಳಿಗೆ ನಾವು ದಾಸರಾಗದೆ ಬದುಕು ಹೇಗೆ ಕಟ್ಟಬೇಕು ಅಂತ ನಮ್ಮನ್ನ ತುಂಬ ತಿದ್ದಿರ್ತಕ್ಕಂಥದ್ದು, ತಿದ್ದುತ್ತಲೇ ಇರೋದು. ಮನುಷ್ಯ ಬದಲಾಗಬೇಕು ಮಕ್ಕಳೇ. ನಾವೇನ್ ತಿಂತಿದ್ದೇವೆ, ಏನ್ ಮಾತಾಡ್ತಿದ್ದೇವೆ, ನಮ್ಮ ಸುತ್ತಮುತ್ತಲು ನಮ್ಮನ್ನ ಬದುಕಲಿಕ್ಕೆ ಬಿಡೋಲ್ಲ. ಈ ಕಲಿಯುಗಕ್ಕೆ ಇರುವ ಒಂದು ದೊಡ್ಡ ಶಾಪ ಏನು ಗೊತ್ತಾ? ಯಾರೋ ಒಬ್ಬ ಹುಟ್ಕೋತಾನೆ, ಎಲ್ಲಿಂದಲೂ ಹುಟ್ಕೋತಾನೆ, ಹೇಗೋ ಹುಟ್ಕೋತಾನೆ, ಅವನು ನೆಮ್ಮದಿಯಾಗಿರಲು ನಮ್ಮನ್ನ ಬಿಡೋಲ್ಲ. ನಾವು ಏನ್ ಮಾಡಿದ್ರು ನಮ್ಮ ಎತ್ತರಕ್ಕಂತೂ ಬರ್ಲಿಕ್ಕಾಗಲ್ಲ. ನೆನ್ಪಿಡ್ಕೊಳ್ಳಿ, ನಿಮಗೆ ತುಂಬಾ ಶತ್ರುಗಳಿದ್ದಾರೆ ಅನ್ನತಕ್ಕಂಥದ್ದಾದರೆ, ತುಂಬಾ ಶತ್ರುಗಳು ಇರ್ಬೇಕಂತೆ. ಅದನ್ನು ಚಾಣಕ್ಯ ಹೇಳ್ತಾನೆ, ಯಾರಾದ್ರೂ ಒಬ್ಬ ಶತ್ರು ನಮ್ಮ ಜೀವನದಲ್ಲಿ ಇರಬೇಕು ಅಂತ ಹೇಳ್ತಾನೆ. ಆಗಲೇ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರ್ತೇವೆ ಏನ್ ನಡೆಯುತ್ತೆ ಅಂತ. ಆದ್ರೆ ಸಿಕ್ಕಾಬಟ್ಟೆ ಶತ್ರುಗಳಿದ್ದಾರೆ ಅಂದ್ರೆ ಅರ್ಥ ಏನು ಗೊತ್ತಾ? ನೀವು ತುಂಬಾ ಬೆಳೆದಿದ್ದೀರಿ, ತುಂಬಾ ಎತ್ತರಕ್ಕೆ ಹೋಗಿದ್ದೀರಿ ಅಂತ ಅರ್ಥ. ಸಹಿಸ್ಲಿಕ್ಕೆ ಆಗ್ತಿಲ್ಲ ಅವನಿಗೆ ನಿಮ್ಮ ಬೆಳವಣಿಗೆ ಸಹಿಸ್ಲಿಕ್ಕೆ ಆಗೋದಿಲ್ಲ. ಈ ವಿಲ್ ಟ್ರೈ ಟು ಡ್ಯಾಮೇಜ್ ಯು, ಹಿ ವಿಲ್ ಟ್ರೈ ಟು ಹರಾಸ್ ಯು. ಅವನು ಬಂದಿರೋದೇ ಅದಕ್ಕೆ. ಹಿ ವಿಲ್ ಟ್ರೈ ಟು ಹರಾಸ್ ಯು. ನೋಡಿ, ಇದು ಯಾವ ರೀತಿ ಹೇಳ್ತಾರೆ ಅಂದ್ರೆ, ಒಮ್ಮೆ ಒಂದು ಹದ್ದು ತನ್ನ ಪಾಡಿಗೆ ಹಾರಾಡ್ತಿದೆ. ಈ ಕಾಗೆ, ಕಾವು 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 ಅನ್ನೋ ಕಾಗೆ, ಹದ್ದು ನೋಡಿ ವೆರಿ ರೇರು, ಬಟ್ ಅದ್ರ ಸದ್ದು ಬೀಭತ್ಸವಾಗಿರುತ್ತೆ. ರಣಹದ್ದು ಅದು ಕೇಕೆ ಇಡ್ತು ಅಂದ್ರೆ ಎಷ್ಟೋ ಮೈಲಿಗಟ್ಲೆ ಕೇಳಿಸುತ್ತೆ. ಸಾಮಾನ್ಯವಾಗಿ ಯಾವಾಗಲೂ ಹಾಕ್ತಾ ಇರೋಲ್ಲ, ಅದು ಸುಮ್ಮನೆ ಸದ್ದು ಮಾಡೋಲ್ಲ. ಬೇಟೆಗಾರ, ಅದ್ಭುತ ಬೇಟೆಗಾರ. ಆದ್ರೆ ಅದು ನೋಡಿ ಎಲ್ರ ಮೇಲೆ ಸುಮ್ಮನೆ ಬೇಟೆಗೂ ಹೋಗೋದಿಲ್ಲ. ಈ ಒಂದು ಕಾಗೆ ಒಮ್ಮೆ ಒಂದು ಹದ್ದು ಹಾರ್ತಿದೆ, ಜೋರಾಗಿ ಅರಿಸ್ತು, ಅದ್ರ ಪಕ್ಕದಲ್ಲಿ ಹೋಗ್ಬಿಟ್ಟು ಈ ಹದ್ದು ಅದ್ರ ಕಡೆ ತಿರುಗಿ ಕೂಡ ನೋಡ್ಲಿಲ್ಲ. ಬೊಗಳೋ ನಾಯಿಗೆ ನಾಗಲೋ ಕಾಳಾಗುತ್ತೆ, ನೀನ್ ಬೊಗಳ್ಕೊ ಹೋಗೋಳ, ಕಾವು 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 ಕಾಗೆ. ಕಾಗೆಗೆ ಒಂಥರ ಗರ್ವ, ನಾನ್ ಯಾರು ಗೊತ್ತಾ, ನನಗೆ ಸಾವಿಲ್ಲದ ಪಕ್ಷಿ, ನನಗೆ ಸಾವಿಲ್ಲದ ಪಕ್ಷಿ, ನಾನು ಹಾಗೆ ಹೀಗೆ ಅನ್ನತಕ್ಕಂಥ ಭಾವಾರ್ಥದಲ್ಲಿ ಈ ಹದ್ದದ ಮೇಲೆ ಹಾರು ಕುತ್ಕೊಂಡು ಕಚ್ಚಲಿಕ್ಕೆ ಶುರು ಮಾಡ್ತೀನಿ. ಅದು ಭರ್ಜರಿ ಶಕ್ತಿ ಇರೋನು. ಇದಕ್ಕೆ ತಲೆನೇ ಕೆಡ್ಸ್ಕೊಳ್ಳಿಲ್ಲ, ಉಲ್ಟಾ ಮಾಡ್ಕೊಂಡು ಯುದ್ಧ ಮಾಡಕ್ಕೂ ಹೋಗ್ಲಿಲ್ಲ, ಕಿರಿಸ್ತಿದ್ರೆ ಯುದ್ಧ ಮಾಡಕ್ಕೂ ಹೋಗ್ಲಿಲ್ಲ, ಅರಿಸ್ತಿದ್ರೆ ಯುದ್ಧ ಮಾಡ್ಲಿಕ್ಕೂ ಹೋಗ್ಲಿಲ್ಲ. ಏನೇನೋ ಮಾಡ್ತಾನೆ, ಮೇಲೆ ಕುತ್ಕೊಂಡು ಕಾವು 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 ಅಂತ ಸುಮ್ಮನೆ ಇದ್ದ. ಅವನೊಂದು ಕೆಲಸ ಮಾಡ್ದ, ಹಾಗೇ ಹಾರ್ಲಿಕ್ಕೆ ಮೇಲಕ್ಕೆ ಹೋದ. ಅವನ್ ಕಾಗಿಗೆ ಆ ಗರ್ವ, ಹೇ ಇವನು ನೋಡಿ ಇವನು ಸೈಲೆಂಟ್ ಆಗವನೇ, ಇವನು ಕಿವಿ ಹತ್ರ ಕಾವು ಕಾವು ಅಂತಾನೆ. ಆ ಹುಳ ಉಪ್ಪುಟೆಗಳು ಕೂತಿದೆ, ಅದನ್ನೆಲ್ಲ ಕುಕ್ಕಿ ಕೀಳುತ್ತೆ, ಅದಕ್ಕೂ ಗಾಯ ಮಾಡ್ತಾ. ಅದಕ್ಕಿಂತ ಗಾಯಗಳು ಎಷ್ಟೋ, ಅದ್ದಿಗೆ ಇಂಥ ನೋವುಗಳೆಷ್ಟೋ, ಇಂಥ ಅವಮಾನಗಳೆಷ್ಟೋ, ಇಂಥ ಸಮಸ್ಯೆಗಳು ಎಷ್ಟೋ ನೋಡ್ಬಿಟ್ಟಿದ್ದಾರೆ ತುಂಬಾ. ಅದು ಎಷ್ಟು ಶಕ್ತಿಶಾಲಿ ಅಂದ್ರೆ, ಒಂದು ವಯಸ್ಸಾದ ಕಾಲಘಟ್ಟದಲ್ಲಿ ನೀವು ನಂಬೋಲ್ಲ, ರಣಹದ್ದುಗೆ ಕುಕ್ಕಿರುತ್ತಲ್ಲ ಆಹಾರ ತಿನ್ಲಿಕ್ಕೆ, ಅದು ಮೊಂಡಾಗ್ಬಿಡುತ್ತೆ, ಉಗುರುಗಳೆಲ್ಲ ಮೊಂಡಾಗ್ಬಿಡುತ್ತೆ, ಕಣ್ಣೆಲ್ಲ ಒಂಥರ ಪೊರೆ ಕಟ್ಟದಾಗ ಆಗುತ್ತೆ. ನೀವು ನಂಬೋಲ್ಲ, ಅದು ಎಷ್ಟು ದೂರಕ್ಕೆ ಹಾರೋಗುತ್ತೆ ಅಂದ್ರೆ, ಎಲ್ಲೋ ಒಂದು ದೂರದ ಬೆಟ್ಟ ಪ್ರದೇಶಕ್ಕೆ ಹೋಗುತ್ತೆ, ಯಾರಿಗೂ ಸಿಗಬಾರದು ನಾನು ಅಂತ. ಬೇರೆಯವರಾದ್ರೆ ಸಾಯ್ಲಿಕ್ಕೆ ಅಲ್ಲ,
ತಾನು ಹೋಗಿ ತನ್ನ ಕೈಯಿಂದಲೇ ಆ ಪೊರೆಯನ್ನು ಕೀಳುತ್ತೆ. ರಕ್ತ ಬರ್ತಿರುತ್ತೆ. ಅದಕ್ಕೆ ನೆನ್ಪಿಟ್ಕೊಳ್ಳಿ, ಪೊರೆ ಸರಿಯಾಗಿ ವಯಸ್ಸಾಗ್ಬಿಟ್ಟಿದಲ್ವ, ಕಾಣಿಸ್ತಿಲ್ಲ, ಕಿತ್ತಾಕುತ್ತೆ. ಕುಕ್ಕನ್ನ ಮೊಂಡಾಗ್ಬಿಟ್ಟಿದೆ ಈಗ. ಆ ಕುಕ್ಕನಿಂದಲೇ ಉಗುರುಗಳನ್ನ ಕಿತ್ತು ಬಿಸಾಕುತ್ತೆ. ಬೀಭತ್ಸ ನರಕ ಅದು. ಏನೂ ಇಲ್ಲ, ಮೆತ್ತಗಾಗ್ಬಿಟ್ಟಿದ್ದಾವೆ, ಅದೊಂಥರ ಆಗ್ಬಿಟ್ಟಿದ್ದಾವೆ. ಅಷ್ಟು ವರ್ಷಗಳದ ರಣದ್ದು ಈ ಕಟ್ಟ ಕಡೆದಾಗ ಏನ್ ಮಾಡುತ್ತೆ ಗೊತ್ತಾ? ತನ್ನ ಕುಕ್ಕನ್ನ ಬಂಡೆಗಳಿಗೆ ಇರಿಕಿ ಒಡೆದು ಸಿಕ್ಕಾಕ್ಸಿ ಎಳೆಯುತ್ತೆ. ನಮ್ಮ ಮೂಗನ್ ಸಿಕ್ಕಾಕ್ಸಿ ಎಳೆದಾಗಿ, ನಮ್ಮ ಹಲ್ಲುಗಳನ್ನ ಸಿಕ್ಕಾಕ್ಸಿ ಕಿತ್ತಾಕದಾಗಿ. ಎಷ್ಟು ಕಷ್ಟಪಡುತ್ತಂದ್ರೆ ಸುಮಾರು ಒಂದು 15-20 ದಿನ ಕಷ್ಟಪಟ್ಟು ಆ ಕುಕ್ಕನ್ ಕೂಡ ಕಿತ್ತು ಬಿಸಾಕ್ಬಿಡುತ್ತೆ. ಇನ್ನಷ್ಟೇ, ಉಗುರುಗಳಿಲ್ಲ, ಕಣ್ಣೀಗ ಮುಚ್ಕೋಬಿಟ್ಟಿದೆ ಗಾಯಕ್ಕೆ. ಕುಕ್ಕು ಅದೂ ಇಲ್ಲ, ಇನ್ನು ಬಾಯಿ ತೆಗಿಲಿಕ್ಕೂ ಆಗೋಲ್ಲ. ಬೇರೆಯವರಾದ್ರೆ ಸತ್ತೋಗ್ತಾರೆ. ಹೆಚ್ಚು ಕಡಿಮೆ ಒಂದು 2 ತಿಂಗಳು ರಣಹದ್ದು ಹಂಗೆ ಇರುತ್ತೆ. ಅಲ್ಲೊಂದು ದೈವಿಕ ಪ್ರಜ್ಞೆ ನಡೆಯುತ್ತೆ. ನೀವು ನಂಬಲ್ಲ ಮಕ್ಕಳೇ, ಹೊಸ ಉಗುರುಗಳು ಬರುತ್ತೆ. ಆ ಪೊರೆ ಕಿತ್ತಿತ್ತಲ್ವಾ, ಅದು ಬಿದ್ದೋಗಿ ಕಣ್ಣುಗಳು ಶುಭ್ರವಾಗಿ ಕಾಣಿಸ್ಲಿಕ್ಕೆ, ಗಾಯ ಎಲ್ಲ ಮಾಸಿ ಆಗುತ್ತೆ. ಹೊಸದೊಂದು ಕೊಕ್ಕು ಬರುತ್ತೆ. ಆ ಪುಕ್ಕುಗಳೆಲ್ಲ ಕಿತ್ತು ಬಿಸಾಕ್ಬಿಟ್ಟಿರುತ್ತೆ. ತನ್ನ ರೆಕ್ಕೆಗಳನ್ನೆಲ್ಲ ಕಿತ್ತು ಬಿಸಾಕ್ಬಿಟ್ಟಿರುತ್ತೆ. ಎಲ್ಲ ಒಂಥರ ಆಗ್ಬಿಟ್ಟಿರುತ್ತೆ. ನಮ್ಗೆಲ್ಲ ಕೈಗಳೆಲ್ಲ ಸುಕ್ಕಟ್ಟಿಂಗ್ ಆಗಿರುತ್ತಲ್ಲ, ಆ ಥರ ಕಿತ್ತು ಬಿಸಾಕಿರುತ್ತೆ. ಅವುಗಳೆಲ್ಲ ಹೊಸ ರೆಕ್ಕೆಗಳು ಉಟ್ಕೊಳ್ತವೆ, ಹೊಸ ಪುಕ್ಕಗಳು ಉಟ್ಕೋತವೆ. ಮುಖ್ಯವಾಗಿ ಪುಕ್ಕ ಅದಿಲ್ಲದೆ ಆರ್ಲಿಕ್ಕಾಗಲ್ಲ ಅದು. ಒಂದು ಬಾರಿ ಈ 2-2.5 ತಿಂಗಳು ಊಟ ಇಲ್ಲ, ಏನೂ ಇಲ್ಲ, ಹೋಗ್ತಾನೆ ನೋಡಿ, ಯಾರು ಇರಲ್ಲ. ಈ ರಣ ಅಂತೂ ಒಬ್ಬನೇ ತನ್ನ ನೋವನ್ನು ತಾನೇ ತಿನ್ಕೊಂಡು ತಾನೇ ಒದ್ದಾಡ್ಕೊಂಡೆ, ಐ ವಿಲ್ ಬಿ ಬ್ಯಾಕ್, ಐ ಆಮ್ ಬ್ಯಾಕ್, ಐ ಆಮ್ ದ ವಿನ್ನರ್. ಅವ್ನಿಗೆ ಅಷ್ಟೇ ಗೊತ್ತಿರೋದು, ನಾನು ಗೆಲ್ತೀನಿ. ಇದೆಷ್ಟು ದಿನ ಕಣೋ ಇದು? 2 ತಿಂಗಳು, 3 ತಿಂಗಳು ಆಗ್ಲಿ, 4 ತಿಂಗಳು ಅಂತಾನೆ, 6 ತಿಂಗಳಾಗ್ಲಿ, ಊಟ ಇಲ್ಲ, ನೀರಿಲ್ಲ. ಈ ಸರ್ವೈವ್ಸ್. ಹೊಸ ಪುಕ್ಕುಗಳು, ಹೊಸ ಕೊಕ್ಕು ಎಲ್ಲ ಬಂದ ಮೇಲೆ ಒಂದು ಬಾರಿ ಜಿಗಿತನ್ ನೋಡಿ, ಮತ್ತೆ ಯೌವನಕ್ಕೆ ಬಂದಿರೋ ರಣಹತ್ತು. ಇಂಥದ್ದನ್ನ 1000 ಗಾಯಗಳನ್ನ ನೋಡಿದಾನೆ ಅವನು. ಸುಮ್ಮನೆ ಅಲ್ಲ, ಅವನು ಒಂದು 40-50 kg ಮನುಷ್ಯನನ್ನು ಕೂಡ ಎತ್ತಾಕೊಂಡು ಹೋಗ್ಬಿಡ್ತಾನೆ ಅವನು. ಅಷ್ಟು ಶಕ್ತಿಶಾಲಿ ಅವನ ಭುಜಗಳಲ್ಲಿ, ಕಂಡಗಳಲ್ಲಿ. ಅಂಥವನ ಮೇಲೆ ಕೊಕ್ಕೋ, ಇವನು ಕಾಗೆ ಕುತ್ಕೊಂಡು ಕೊಕ್ಕೋ ಕಾ ಕಾ ಅಂತ ಕಚ್ತಿದ್ರೆ ಏನು ಮಾಡಲ್ಲ ಅವನು. ಈ ಜಸ್ಟ್ ಫ್ಲೈಸ್, ಹಾರ್ತಾ ಬರ್ತಾನೆ. ಕಾಗೆ ಅಮಲು, ಇವನ್ ಸುಮ್ಮನೆ ಅವನೇ, ಇವನ್ ಕೈಲಿ ಏನೂ ಆಗೋಲ್ಲ, ಇವನ್ ಬಿದ್ದೋಗ್ಬಿಡ್ತಾನೆ ಇವನು ನನ್ನ ದಾಳಿಗೆ ಅಂತ. ಇವನ್ ತಿರುಗಿಸ್ ಒಂದೇ ಒಂದು ಏಟು ಹೊಡೆದ ಅವ್ನು ಸತ್ತೋಗ್ಬಿಡ್ತಾನೆ, ಏನು ಮಾಡಲ್ಲ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ. ರಣದಿಂದ ಕಲಿಬೇಕು ನಾವು. ಹಾರ್ತಾ ಹಾರ್ತಾ ಎತ್ತರಕ್ಕೆ ಹಾರ್ಲಿಕ್ಕೆ ಶುರುವಾಗುತ್ತೆ. ಅದಕ್ಕೆ ಅರ್ಥ ಆಗೋಷ್ಟರಲ್ಲಿ ಕಾಗೆಗೆ ಎಷ್ಟು ಎತ್ತರಕ್ಕೆ ಹಾರಿರುತ್ತೆ ಅಂದ್ರೆ, ಒಂದು ಸ್ಟೇಜ್ ಬರುತ್ತೆ, ಉಸಿರಾಡ್ಲಿಕ್ಕೆ ಆಕ್ಸಿಜನ್ ಇಲ್ಲ, ಬಟ್ ರಣದ್ದು ಉಸಿರಾಡಬಲ್ಲದು. ಅಷ್ಟು ಎತ್ತರಕ್ಕೆ ತಲೆ ಸುತ್ತಲಿಕ್ಕೆ ಶುರು ಆಗುತ್ತೆ ಕಾಗೆಗೆ. ನಿನ್ನ ಸವಾಸ ಬೇಡಪ್ಪ, ನಿನ್ನ ಜೊತೆ ಯುದ್ಧನೂ ಬೇಡಪ್ಪ, ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತ ಹದ್ದನ ಮೇಲಿಂದ ಜಿಗಿದು ತಪ್ಪಿಸ್ಕೊಂಡು ಕೆಳಗಡೆ ಬರುತ್ತೆ. ಅದ್ರ ಕಡೆ ತಿರುಕುಳ ನೋಡಲ್ಲ, ಅದಿನ್ನೂ ಮೇಲಕ್ಕೆ ಹೋಗುತ್ತೆ. ಹೋಗಲ್ಲೋ ನಿನ್ನ ಅಂತವನ್ನ ಎಷ್ಟು ಜನ ನೋಡಿದ್ದೀನಿ ಅಂತ. ಅಷ್ಟೇ, ಕಾಗೆ ಕೆಳಗಡೆ ಬಂದೋಯ್ತು. ನಮ್ಮ ಜೀವನದಲ್ಲಿ ಈ ಥರ ಕುಕ್ಕಲಿಕ್ಕೆ, ಚುಚ್ಚಲಿಕ್ಕೆ, ಗಾಯ ಮಾಡಲಿಕ್ಕೇನೆ ಅಂತ ಕಾಯ್ತಿರ್ತಾರೆ ಮಕ್ಕಳು, ಕಾಯ್ತಿರ್ತಾರೆ. ಅವ್ರು ಸದಾ ಹಾಗೆಯೇ, ನಿನ್ನ ಯೋಗ್ಯತೆಯನ್ನಲ್ಲೋ ಇವನ, ಅರೇ ಇವಳು ನೋಡಿ. ಮೊನ್ನೆ ಕೂಡ ಒಂದು ತಾಯಿ ಜೀವ, ನರ್ಸಮ್ಮ, ಏನು ಮಾಡ್ತಿದ್ಯಾ ಪುಟ್ಟಿ ನೀನು? ಜ್ಯೋತಿ ಪುಟ್ಟ, ಕತ್ಲು ತಂದು ಇಟ್ಕೊಂಡಿದ್ಯಾ ಬದುಕನ್ನ? ನಿನ್ನ ಶಕ್ತಿ ಗೊತ್ತಿದ್ಯಾ, ನಿನ್ನ ಸಾಮರ್ಥ್ಯ ಗೊತ್ತಿದ್ಯಾ? ಇಫ್ ಯು ಸ್ಟಾರ್ಟ್ ಡೇ ಕೇರ್, ನಿನ್ನ ಸರ್ವಿಸ್ಗೆ ಅಲ್ಲಿ ಆಸ್ಪತ್ರೆಯಲ್ಲಿ ಎಂತೆಂಥವ್ರೆ ಹಿಂಗೆ ಕೈ ಎತ್ತು ಮುಗ್ದಿದ್ದಾರೆ. ಒಂದು 10 ಜನ ನರ್ಸ್ಗಳನ್ನೇ ಸೇರಿಕೊಂಡು ಒಂದು ಹೋಮ್ ಕೇರ್, ಎಷ್ಟು ಅದ್ಭುತವಾಗಿ ಒಂದು ಸಂಸ್ಥೆ ಕಟ್ಬೋದು ಗೊತ್ತಾ? ಅಂತ ಜಾತಕ ಎಲ್ಲೋ ಕೂತ್ಬಿಟ್ಟಿದ್ದಿ ಪುಟ ನೀನು ಅಂದರೆ, ಹೌದಲ್ವಾ ಅಂತಿದೆ ಮಗು. ಹೋಗು ಫಸ್ಟು ರಿಜಿಸ್ಟರ್ ಮಾಡ್ಕೊ ಒಂದು ಕನ್ಸಲ್ಟೆನ್ಸಿ.
ಅವ್ರು ಚುಚ್ಚಿದ್ರು, ಇವ್ರು ಚುಚ್ಚಿದ್ರು, इन्होंने कर दिया, वो कर दिए, ये हमें पीछे खंजर लगा दिया, दिल को लगा दिया। अरे यार, लोग ऐसे ही है, लोग ऐसे ही है। जब तक आप इस धरती पे हैं तब तक आपको पीछे से खंजर लगाते, कुछ लोग आगे से भी लगाते। ಆ ಮಗು ಹೇಳಿದೆ, ಪುಣೆಯಿಂದ ಬಂದಿದೆ ಪುಟಾಣಿ ಮಗು. क्या कर रही है बेटा, तुम्हारा ताकत को इस्तेमाल नहीं कर रहे हो, ನಿನ್ನ ಬಲವನ್ನ, ನಿನ್ನ ಶಕ್ತಿಯನ್ನ ಉಪಯೋಗಿಸ್ಕೊತಾನೆ ಇಲ್ಲ. ಬರೀ ಇಷ್ಟೇ ಸಾಕು, ನನ್ನ ಬದುಕಿ ಇಷ್ಟೇ. ಒಂದು 20,000, ಒಂದು 30,000, ಕಡಿಮೆ ಅಂದ್ರೂ ಒಂದು 200 ಜನಕ್ಕೆ ಕೆಲಸ ಕೊಡೋ ತಾಕತ್ತಿನ ಜಾತಕ. ಶಕ್ತಿನೇ ಅರ್ಥ ಮಾಡ್ಕೊಳ್ದೆ ವೇಸ್ಟ್ ಮಾಡ್ಕೊಂಡು 40 ಆದ್ಮೇಲೆ ಓಡ್ ಬಂದಿದ್ದಿ ಬೆದ್ದು ನನ್ನ ಮಗು, ಓಡೋ ನೀನು. ನಮ್ಮ ಜೀವನದಲ್ಲಿ ಈ ತರ ಆಗುತ್ತೆ ಮಕ್ಕಳೇ. ನಮ್ಮನ್ನ ಅಟ್ಟಿಸ್ಕೊಂಡು ಬೆಂಬೆತ್ತಿಕೊಂಡು ತುಂಬಾ ಜನ ಈ ರೀತಿ, ನಮ್ಮಲ್ಲಿ ಆ ಶಕ್ತಿ ಇರುತ್ತೆ, ಇದೆ, ಎಲ್ಲರಿಗೂ ಇದೆ, ಎಲ್ಲರಿಗೂ ಇದೆ, ಎಲ್ಲರಿಗೂ ಇದೆ. ನಾವು ಆ ಶಕ್ತಿಯ ಮೇಲೆ ಪೂರ್ಣವಾದಂತ ಒಂದು ಏಕಾಗ್ರತೆ ಇಟ್ಕೋಬೇಕು. ನನ್ನ ಶಕ್ತಿ ಏನು, ನನ್ನ ಬಲವೇನು, ನಾನೇನ್ ಮಾಡಬಲ್ಲೆ ಅಂತ. ಇಲ್ಲಾಂದ್ರೆ ಈ ಕಾಯಿ ತರ ಚುಚ್ಚಕ್ ಬರ್ತಾರೆ, ಕೇರ್ ಮಾಡಬೇಡಿ. ನೋಡಿ, ಆ ಹದ್ದು ಅವ್ರ ಜೊತೆ ಯುದ್ಧ ಮಾಡಕ್ ಹೋಗಲ್ಲ, ಅವನ ಜೊತೆ ಬೈಯೋಕ್ಕೂ ಹೋಗಲ್ಲ, ತೆಗೊಳಕ್ಕೂ ಹೋಗಲ್ಲ, ಎದುರಿಸ್ಲಿಕ್ಕೂ ಹೋಗಲ್ಲ. ಹೋಗ ನೀನು ತನ್ನ ಪಾಡಿಕೆಯೇ ಎತ್ತರಕ್ಕೆ ಹಾರ್ತಾ 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 ನೋಡಿ ನಮ್ಮ ಶತ್ರುಗಳು ಬಿದ್ದೋದ್ರು. ಕಾಗೆ ಓಡೋಗ್ಬಿಟ್ಟ. ಅಯ್ಯಪ್ಪ ನಂಗೆ ತಲೆ ಸುತ್ತ ಐತೆ, ಅಯ್ಯಪ್ಪ ನಂಗೆ ತಲೆ ಸುತ್ತ, ಅಷ್ಟೇ. ಅವನು ನಮ್ಮ ಸಮನಲ್ಲ, ಯಾರೂ ನಿಮ್ಮ ಸಮನಲ್ಲ. ನೆನಪಿಟ್ಕೊಳ್ಳಿ, ನೀವೊಬ್ಬ ರಣಹದ್ದು, ನೀವೊಬ್ಬ ಅದ್ಭುತ ಬೇಟೆಗಾರ. ನೀವು ಇಂಥದ್ದು ನಡೀತಲೇ ಇರುತ್ತೆ, ಗಂಡನ ಮೂಲಕ, ಹೆಂಡತಿ ಮೂಲಕ, ಮಗಳ ಮೂಲಕ, ಮಗನ ಮೂಲಕ. ನಮ್ಗೆ ನೋವು ಕೊಡೋರೆ ಹತ್ರ ಇರೋರು. ನಮ್ಮ ಅಪ್ಪ ಇದಾನ್ ನೋಡು, ಎಂತ ಯೋಗ್ಯತೆ, ಒಂದು ಬೈಕ್ ಕೊಡ್ಸಿಲ್ಲ, ಫಾರಿನ್ ಒಂದು ಎಜುಕೇಶನ್ ಕಳಿಸಿಲ್ಲ, ನೋಡು ಅವ್ರು ಈ ಕಾರ್ ಇಟ್ಟವ್ರು, ನಿನ್ ಯೋಗ್ಯತೆ ನೋಡು ಅಂತಾರೆ. ನನ್ನ ಯೋಗ್ಯತೆಯಲ್ಲಿ ನಾನು ಕೆಟ್ಟಿಲ್ಲ, ಹಾಳು ಮಾಡಿಲ್ಲ, ಹಾಳು ಬುದ್ಧಿ ನನಗಿಲ್ಲ. ಸಾಕು ಸಾಕು ಮಕ್ಕಳೇ, ಅದಕ್ಕೆ ಮೀರಿದ್ ಬೇಕಿಲ್ಲ. ಯಾರೋ ನನ್ನ ಫ್ರೆಂಡು, ಇರ್ಲಿ ಬಿಡಿ, ಮರಳಿ ಪ್ರಯತ್ನವ ಮಾಡು. ನಾನೇನ್ ಮಾಡಬೇಕು, ನನ್ನ ಶಕ್ತಿ ಏನು, ನನ್ನ ಬಲವೇನು. ಒಂದು ಸಲಿ ನಿಮ್ಮ ಉತ್ಸಾಹವನ್ನೆಲ್ಲ ಹಾಕೊಂಡು ಮೇಲಕ್ಕೆ ರಣಹದ್ದು ಹಾರುತ್ತಲ್ವಾ, ಆ ರೀತಿ ಹಾರುವಂತ ಪ್ರಯತ್ನ ಮಾಡಿ ನೋಡಿ. ನಿಮ್ಮನ್ನು ತಡೆಯುವ ವ್ಯಕ್ತಿ ಇಲ್ಲ, ನಿಮ್ಮನ್ನು ತಡೆಯುವ ವ್ಯಕ್ತಿ ಇಲ್ಲ ಮಕ್ಕಳೇ. ಅಭೇದ್ಯ ನೀವು, ಅಷ್ಟು ಶಕ್ತಿ ನಿಮ್ಮದು, ಅನಂತ ಶಕ್ತಿ ನಿಮ್ಮದು. ಇದು ನಡೆಯುತ್ತೆ. ಗಾಯ ಮಾಡ್ತಾರೆ, ಚುಚ್ಚುತ್ತಾರೆ, ಹಾಡ್ಕೋತಾರೆ, ಕೇವಲ ಮಾಡ್ತಾರೆ. ಹೌದು, ಆಗ್ಬಿಟ್ಟಿದೆ ಒಂದು ತಪ್ಪು, ಒಂದು ಏನೋ ವ್ಯವಹಾರ, ಬೇರೆ ಏನ್ ಮಾಡೋಣ, ಬೇರೆ ಇನ್ನೇನಿದೆ ಹುಡ್ಕೋಣ. ದೇವರು ಒಂದು ಬಾಗಿಲು ಮುಚ್ಚಿದ್ರೆ 10 ಬಾಗಿಲು ತೆಗೆದಿರ್ತಾನೆ ಮಕ್ಕಳೇ, ತೆಗೆದಿರ್ತಾನೆ. ಯು ಜಸ್ಟ್ ನೀಡ್ ಟು ಫೋಕಸ್, ಯು ಜಸ್ಟ್ ನೀಡ್ ಟು ಫೋಕಸ್. ಅದ್ ನಮ್ಮನ್ನ ಹೆಂಗೆ ಅಯ್ಯೋ ಹಿಂಗಂದ್ರು, ಅಯ್ಯೋ ಈಗಂದ್ಬಿಟ್ರು, ಆ ಆಲೋಚನೆಯನ್ನೇ ಬಿಟ್ಟು ಬಿಡಿ. ನಾನು ಮರಳಿ ಗೆಲ್ಲುವೆ, ಇದೆಲ್ಲ ಬರುತ್ತೆ. ಮನುಷ್ಯ ಅಂದ್ಮೇಲೆ ಸಹಜ, ನೆಗಡಿ ಸಹಜ. ಈ ತರದ್ ಕುಕ್ಕೋರು, ಚುಚ್ಚೋರು, ಅವಹೇಳನ ಮಾಡೋರು, ಅವಮಾನ ಮಾಡೋರು, ಅಪವಾದ ಮಾಡೋರು ಸಹಜ. ಎಲ್ಲ ತೆಗೆದು ಮುಂದಕ್ಕೆ ನಿಲ್ಲಬೇಕು. ರಣಹದ್ದಿನಂತೆ ನೀವು ಜೀವನ ನಡೆಸಬೇಕು. ಇನ್ಮೇಲೆ ಇಂಥ ಈ ಕಾವು ಅನ್ನೋ ಕಾಗೆಗಳ ಸದ್ದಿಗೆ ನೀವು ಕಿವಿ ಕೊಡಬೇಡಿ. ನಿಮ್ಮ ಧೈರ್ಯ ಶಕ್ತಿಯನ್ನು ಅಧೈರ್ಯವನ್ನಾಗಿ ಪರಿವರ್ತಿಸ್ಕೋಬೇಡಿ. ನಿಮ್ಮ ಶಕ್ತಿ ಏನು ಅಂತ ಅರ್ಥ ಮಾಡಿಕೊಂಡು ಮುಂದಕ್ಕೆ ಹೆಜ್ಜೆ ಹಾಕಿ ಗೆಲುವೆಲ್ಲ ನಿಮ್ಮದಾಗಲಿ ಅಂತ ಕೇಳ್ಕೊಳ್ತಿದ್ದೇನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ
ಆದರದ ಸ್ವಾಗತ ಅಂತ ಹೇಳ್ತಾ, ಪ್ರತಿ ಹುಟ್ಟಿನಲ್ಲೊಂದು ಗುಟ್ಟಿದೆ. ನಮ್ಮ ಬದುಕು ನಾವು ಹುಟ್ಟುವಾಗಲೇ ಯೋಗ, ಕರಣ, ತಿಥಿ, ನಕ್ಷತ್ರ, ರಾಶಿ, ಲಗ್ನ, ಎಷ್ಟೋ ಒಂದು ಭಾವಗಳನ್ನು ಸೃಷ್ಟಿ ಮಾಡಿರುತ್ತೆ. ಎಲ್ಲರೂ ನತದೃಷ್ಟರಲ್ಲ, ಯಾರೂ ಅದೃಷ್ಟವಂತರಲ್ಲ. ನಮಗೆ ಅಂತ ಒಂದು ಕೆಲವು ಶಕ್ತಿಗಳನ್ನು ಕೊಟ್ಟಿರ್ತಾನೆ. ನಿಶಕ್ತಿಯಲ್ಲೂ ಶಕ್ತಿ, ನಿಶಕ್ತಿಯಲ್ಲೂ ಶಕ್ತಿ. ಅದನ್ನ ಹುಡುಕ್ಬೇಕು. ಏನಿರ್ಬೋದು ನನಗೆ ಅಂತ. ಮೊನ್ನೆ ಕೂಡ ಒಬ್ರು ಸ್ಪೆಷಲಿಸ್ಟು 30 ವರ್ಷದಿಂದ ಅಪ್ಪ ಹಾಕಿದ್ದು, ಸರ್ ತುಂಬಾ ಚೆನ್ನಾಗಿದ್ವಿ ಸರ್, ನಿಮ್ಮ ಹತ್ರ ಬಂದಿದ್ವಿ, ಮದುವೆ ಇಲ್ಲ ಬದುಕಿಲ್ಲ ಅಂತ. ಮದುವೆ ಆಗಿದೆ, ಪಾಪುವಾಗಿ 15-20 ದಿನ ಆಗಿದೆ. ತುಂಬ ಖುಷಿಯಿಂದ ಬಂದಿದ್ರು. ಯಾಕೋ ನಮ್ಮ ಏಳಿಗೆ ಸಹಿಸಲಾರದೆ ಆ ಹೋಟ್ಲು ಓನರ್, ಜಾಗ ಕೊಟ್ಟ ಓನರ್ ಖಾಲಿ ಮಾಡಿ ಅಂತ ಹೇಳ್ಬಿಟ್ಟಿದ್ದಾನೆ. ಈಸ್ ಅ ಬಿರಿಯಾನಿ ಸ್ಪೆಷಲಿಸ್ಟ್. ಅರೆ ಜೇ, ಯಾಕೆ ಯೋಚನೆ ಮಾಡ್ತೀರಾ, ನೋಡಿ ಹಿಂಗೆ ಮಾಡಿ, ಈ ರೀತಿ ಮಾಡಿ, ನಮ್ಮ ಕೈ ರುಚಿ ವಾವ್. ವ್ಯಾಪಾರ ನೋಡಿ, ಅದು ನಾನ್ ವೆಜ್ ಇರ್ಬೋದು, ವೆಜ್ ಇರ್ಬೋದಲ್ಲ, ಅವರ ಒಂದು ವ್ಯಾಪಾರ ಬೇರೆ, ವೃತ್ತಿ ಧರ್ಮ. ಕೆಲವೊಂದು ಸಮಯ ಈ ರೀತಿ ಬರುತ್ತೆ, ಅದನ್ನೇ ಹಿಡ್ಕೋಬೇಕು, ಬೇರೆ ಇನ್ನೇನೋ ಮಾಡೋದಲ್ಲ. ಬೇರೆ ಇನ್ನಷ್ಟು ಲಕ್ಷಗಳು ಕೋಟಿಗಳು ಖರ್ಚು ಮಾಡಿ ನಾವು ಇನ್ನೊಂದು ಕಾನ್ಸರ್ಟ್ ಮಾಡ್ತೀವಿ, ಅದೆಲ್ಲ ಆಗೋಲ್ಲ. ನಿಮ್ಮ ಶಕ್ತಿಯನ್ನು, ಅದನ್ನೇ ಹೇಳಿದೆ, ಬಿರಿಯಾನಿಯನ್ನೇ ಮಾಡಿ ನೋಡಿ. ಇದೆ ಶನಿ ಕುಜ ನೋಡ್ತಿದೆ, ನಡೆಸ್ತಾನೆ, ಸೂಪರಾಗಿ ಅದ್ಭುತವಾಗಿ ಆಗುತ್ತೆ. ಏನು ಯೋಚನೆ ಮಾಡಬೇಡ ಅಷ್ಟೇ. ಕೆಲವು ಯೋಗಗಳಲ್ಲಿ ನಾವು ಹುಟ್ಟಿರ್ತೀವಿ, ಅದು ದುರ್ಯೋಗವಾಗಿಯೂ ಮಾರ್ಪಾಟ ಆಗುತ್ತೆ. ದುರ್ಯೋಗವಾಗಿ ಮುಖ್ಯವಾಗಿ ಗೊತ್ತೋ ಗೊತ್ತಿಲ್ಲದೆಯೋ ವ್ಯತಿಪಾತ ಯೋಗ ಅನ್ನತಕ್ಕಂಥದ್ದಿದೆ. ಅದರಲ್ಲಿ ಏನಾದರೂ ಹುಟ್ಟಿದರೆ, ನೀವು ಹುಟ್ಟಿದ ದಿನ ಆ ಯೋಗವಿದ್ದರೆ, ಮೊನ್ನೆ ಹೇಳಿದ್ದೆ ವಿಶೇಷವಾಗಿ ಸಿದ್ಧಿಯೋಗ, ಇನ್ನೊಂದು ವಜ್ರಯೋಗ, ಹರ್ಷಣ ಯೋಗ, ಈ ಥರದ್ದು ತುಂಬ ಯೋಗಗಳಿದೆ. ಧ್ರುವ ಯೋಗ, ಇದೆಲ್ಲ ಇರತಕ್ಕಂಥದ್ದು ಇದೆ ಮಕ್ಕಳೇ. ಸೊ ಅಂಥದ್ದೇ ಒಂದು ವ್ಯತಿಪಾತ ಯೋಗ ಗೊತ್ತಿಲ್ಲ ಮಕ್ಕಳೇ. ನಾವು ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ. ನಾವು ಹುಟ್ಟಿದ್ದೇವೆ. ಭಗವಂತ ನಮ್ಮ ಯೋಗ್ಯತೆಗೆ ತಕ್ಕಂತೆ ಇಂಥವರ ಮನೆ, ಇಂಥವರ ಬದುಕು, ಇವರೇ ತಾಯಿ ಜೀವ ಒಂದು ಬಂದಿದೆ. ಹೇಳಿದ್ದಾನೆ 1999 ಹುಟ್ಟಿದವರು ಮದುವೆ ಆಗುವಾಗ ಜಾಗ್ರತೆ ದುಡುಕ್ಬೇಡಿ ಅಂತ. ಒಳ್ಳೆ ಒಂದು ಡಾಕ್ಟರ್ ಸಂಬಂಧ ಅಲ್ಲ, ಅನುಬಂಧ ಕುಟುಂಬದಲ್ಲೇ ಚೆನ್ನಾಗೇ ಇದೆ. ಈ ಮಗುಗೆ ಏನಾಯ್ತು ಗೊತ್ತಿಲ್ಲ, 1 ವಾರ ಆಗಿದೆ, ಫೋನ್ ಸ್ವಿಚ್ ಆಫ್, ವಾಟ್ಸಪ್ ಕಾಲಲ್ಲಿ ಮಾತ್ರ ಇದ್ದಾಳೆ. ಅಮ್ಮ, ನಾನು ಇಂಥವನ್ನ ಮದುವೆ ಆಗಿದ್ದೀನಿ, ನಾನು ಹೊರಟೋಗಿದ್ದೀನಿ, ನನ್ನ ಹುಡುಗಬೇಡಿ ಅಂತ. ತುಂಬ ದೊಡ್ಡ ಗಂಧದ ಮರ, ಆ ಗಂಧದ ಮರವನ್ನು ಬಿಟ್ಟು ಇದ್ಯಾವುದು ಮುಳ್ಳಿನ ಮರವನ್ನು ಅಪ್ಕೊಬಿಟ್ಟಿದ್ದಾಳೆ ಗುರುಗಳೇ ಅಂತ ಬರೆದಿರೋದೇ ಅದು. ಪ್ರಳಯ ಜಾತಕ, ತನ್ನ ಕೈಯಾರೆ ತನ್ನ ಜೀವನವನ್ನು ಕೆಡಿಸಿಕೊಳ್ಳುತ್ತಾಳೆ ಅನ್ನತಕ್ಕಂಥ ಮಾಡಿಟ್ಕೊಬಿಟ್ಟಿದೆ ಮಗು. ತಪ್ಪಿಸ್ಲಿಕ್ಕಾಯ್ತಾ? ಇಲ್ಲ, ಆಗೋದೇ ಇಲ್ಲ. ಈಗ ಆಗ್ತಿರೋ ಈ ಮಳೆ, ಫ್ಲಡ್, ಘಟಪ್ರಭಾ, ಮಲಪ್ರಭಾ, ತುಂಗ, ಕೃಷ್ಣ, ಓ ಸಿಂಹಸ್ಥ, ಸೂರ್ಯ, ಈ ಅಂತಿಂಥದ್ದೆಲ್ಲ ಶಿವ ಅನ್ಸುತ್ತೆ. ಇವರು ಅವುಗಳ ಕಡೆ ಗಮನ ಕೊಡದೆ ರಸ್ತೆಗಳು, ಇನ್ನೊಂದು ಆಕ್ಸಿಡೆಂಟ್ಗಳು, ಫ್ಲಡ್ಗಳು ಇದೆಲ್ಲ ಆಗ್ತಿದೆ ಅಂದ್ರೆ ಇವರು ಬೇರೆ ಇನ್ನೊಂದೇನೋ ಹುಡುಕಾಟ, ಅದು ಇದು ಕೆಸರು ಚಾಟ ಮಾಡಿ ಇಟ್ಕೊಂಡು ಕೂತಿದ್ರೆ. ಡ್ಯಾಮ್ಗಳ ಹತ್ರ ಯಾರೂ ಇಲ್ಲ, ರೈತರುಗಳ ಹತ್ರ ಯಾರೂ ಇಲ್ಲ. ಈ ಥರದ್ದು ಬಂದೇ ಬರುತ್ತೆ. ನಾನು ಹೇಳಿದ್ದೆ, ಶನಿ ಬಂದು ಮೀನರಾಶಿ ಪ್ರವೇಶ ಆಗುವಾಗ ಅಲ್ಲೋಲ ಕಲ್ಲೋಲ ಆಗುತ್ತೆ. 10,000 ಕೆರೆಗಳು ಮಾಡ್ರಪ್ಪ, ನೀರ್ನೆಲ್ಲ ಸ್ಟೋರೇಜ್ ಮಾಡ್ಬೋದು. ಅಂತರ್ಜಲ ಒಂದೊಂದು ಜಿಲ್ಲೆಗೆ 10,000 ಕೆರೆಗಳು ಅಂತ ಹೇಳಿದೆ. ಯಾರಾದ್ರೂ ಅವರವರ ರಾಜಕೀಯದಲ್ಲಿದ್ದಾರೆ, ಅವರವರ ರಾಜಕೀಯದಲ್ಲಿ ನೋಡಿ. ಒಂದು ರಾಜ್ಯದಲ್ಲಿ 1,000 ಕೋಟಿಗೂ ಮೇಲ್ಪಟ್ಟು ಒಂದು ಹಗರಣ ನಡೆಯುತ್ತೆ. 20 ಗಂಡು ಕುದುರೆ, ಹೆಣ್ಣು ಕುದುರೆ, ಒಂದು ಗಂಡು ಕುದುರೆ, 20 ಹೆಣ್ಣು ಕುರಿ, ಒಂದು ಗಂಡು ಕುರಿ, ಇಲ್ಲ 20 ಮೇಕೆ, ಹೆಣ್ಣು ಮೇಕೆ, ಒಂದು ಹೆಣ್ಣು ಮೇಕೆ ಅಂತ ಹೇಳ್ಬಿಟ್ಟು ಹಂಚಿದೀವಿ ರೈತರುಗಳಿಗೆ ಅಂತ. ಆ ಬಿಲ್ಲುಗಳು ನೋಡಬೇಕು ಅವ್ರು ಹೆಂಗೆಲ್ಲ ಕ್ರಿಯೇಟ್ ಮಾಡಿದ್ದಾರೆ ಅಂದ್ರೆ, ಇಂಥ ಕೆಲಸಗಳು ಕೂತಿರ್ತಾರೆ.
1000 ಕೋಟಿಗೂ ಮೇಲ್ಪಟ್ಟು ತಿಂದಾಕ್ಬಿಟ್ಟಿದ್ದಾರೆ. ರೈತರಿಗೆ ಅವ್ರ ಏಳಿಗೆಗೆ ನಾವು ಈ ರೀತಿ ಮಾಡ್ತಿದ್ದೇವೆ ಅಂತ ಹೇಳಿಬಿಟ್ಟು ಒಂದು ಆಂಬ್ಯುಲೆನ್ಸ್ನಲ್ಲಿ ಒಂದು 50 ಮೇಕೆಗಳನ್ನು ಸಾಗಿಸಿದ್ದೇವೆ ಅಂತ ಹೇಳ್ಬಿಟ್ಟು ತೋರಿಸಿದ್ದಾರೆ. ಬೈಕಲ್ಲಿ ತೋರಿಸಿದ್ದಾರೆ, ಒಂದು ಟ್ರಕ್ಕನ್ನು ತೋರಿಸ್ತಾರೆ, ಹೆಚ್ಚು ಕಡಿಮೆ 75,000 ಕಿಲೋಮೀಟರ್ ಟ್ರಾವೆಲ್ ಮಾಡಿದೆ ಅಂತ ಪೆಟ್ರೋಲ್ ಬಿಲ್ ತಗೋತಾರೆ. 75,000 ಕಿಲೋಮೀಟರ್. ಅರೆ ಭೂಮಿನ ಎಷ್ಟು ಸರಿ ಸುತ್ತಾಕ್ಬೋದು ಗೊತ್ತಾ ಆ ಟ್ರಕ್ಕಲ್ಲಿ? ಎಷ್ಟು ವರ್ಷ ಆಗುತ್ತೆ ಗೊತ್ತಾ 75,000 ಕಿಲೋಮೀಟರ್ ಸುತ್ತಕ್ಕೆ ಒಂದು ಟ್ರಕ್ಗೆ? ನಾವು ಎಷ್ಟು ಖರ್ಚು ಮಾಡಿದೀವಿ ಅಂತ ಆ ಒಂದು ಟ್ರಕ್ದು ಗಾಡಿ ನಂಬರ್ ಸಮೇತ ಹಾಕ್ಬಿಟ್ಟು ಬಿಲ್ ಅನ್ನ ರೈಸ್ ಮಾಡಿ ಇಟ್ಟಿದ್ದಾರೆ. ಅಂತ ಒಂದು ಗೊಟ್ಟಲ ಮಾಡೋಕೆ ಕುಳಿತುಕೊಂಡಿರೋ ಒಂದು ಅಧಿಕಾರಿ ವರ್ಗ, ದೊರೆ ವರ್ಗ. ಇನ್ನೇನಾಗುತ್ತೆ ಮಕ್ಕಳೇ? ಮನುಷ್ಯನಿಗೆ ಕೇಡು ಬುದ್ಧಿ ಬಂದ್ರೆ ಈ ರೀತಿ ಆಗಿದೆ. ಏನು ಆಗ್ತಿದೆ, ಈ ಥರದ್ದು ಆಗ್ತಿದೆ. ಇದಕ್ಕೆ ಮೊದಲೇ ಒಂದು 10,000 ಕೆರೆ ನೀವು ಭಗೀರಥ ಆಗ್ಬಿಡ್ತೀರಪ್ಪ, ಆಧುನಿಕ ಭಗೀರಥ ಆಗ್ಬಿಡ್ತೀರಪ್ಪ. ನಿಮಗೆ ಗೊತ್ತಿದೆಯಾ, ಒಂದೇ ಒಂದು ಕಲ್ಯಾಣಿ ಕಟ್ಟಿದ್ರೆ 7 ತಲೆಮಾರುಗಳು, ನಿಮ್ಮ 7 ತಲೆಮಾರುಗಳು ಏನೇ ತಪ್ಪೋ ಒಪ್ಪೋ ಏನೋ ಒಂದು ಗೊತ್ತಿಲ್ಲದೆಯೋ ಮಾಡಿರ್ತಕ್ಕಂಥದ್ದೆಲ್ಲ ಮನ್ನಿಪ್ಪು ಮಾಡಿ ಭಗವಂತ ಸ್ವರ್ಗಲೋಕಂ ಅಂತ ಹೇಳುತ್ತೆ. ಒಂದು ಕಲ್ಯಾಣಿ ಮಾಡಿದ್ರೆ, ಅಯ್ಯೋ ಪುಣ್ಯಾತ್ಮರ, ನಿಮ್ಮ ಹತ್ರ ಇರೋ ದುಡ್ಡಿಗೆ, ಜನರ ದುಡ್ಡಿಗೆ ಏನ್ರಯ್ಯ ಮಾಡ್ತಿದ್ದೀರಿ? ಇವತ್ತು ಫ್ಲಡ್ ಬರ್ತಿದೆ, ಆ ನೀರು ಹೋಗೋಕ್ಕೆ ಗೇಟ್ಗಳ ಸಮೇತ ಬಂದೋಬಸ್ತ್ ಮಾಡಿಲ್ರ ಇದೆ. ಇದೇನಾ ಪ್ರತಿ ವರ್ಷ ಈ ರೀತಿಯೇನ? ಅಂತರ್ಜಲ ಎಲ್ಲಿಗೆ ನಿಂತಿದೆ ನೋಡಿ. ಇವತ್ತು ಬೆಂಗಳೂರಿನಲ್ಲಿ ಆಗ್ತಿರೋ ಮಳೆಗೆ ಇನ್ನೊಂದು 100 ಕೆರೆಗಳಿಗೆ ನೀವು ಕ್ರಿಕೆಟ್ ಸ್ಟೇಡಿಯಂ ಬೇಕಾ ನಮಗೆ? 1,000 ಕೋಟಿ ಖರ್ಚು ಮಾಡಿ ಇಡೀ ಬೆಂಗಳೂರಲ್ಲಿ ಎಷ್ಟು ಜಾಗಗಳಿದೆ? ಒಂದು 10 ಎಕರೆದು 1,000 ಕೆರೆಗಳು ಮಾಡ್ಬೋದು. 10 ಎಕರೆ ಇದೆ, 10 ಎಕರೆ ಇದೆ. ಅಂತರ್ಜಲ ಹೆಂಗೆ ಹತ್ತುತ್ತೆ ಗೊತ್ತಾ? ಅದನ್ನೇ ಫಿಲ್ಟರ್ ಮಾಡಿ ಕುಡಿಯೋ ನೀರು, ಗಾರ್ಡನಿಂಗು, ಇನ್ನೊಂದು ಜನ ಬರೋದಿಲ್ವಾ? ಇಲ್ಲಿ ನೋಡಿ, ಇಲ್ಲೊಂದು ಲುಂಬಿನಿ ಗಾರ್ಡನ್ ಅಂತಿತ್ತು, ಹಾಳು ಮಾಡಿಟ್ಟುಬಿಟ್ಟಿದ್ದಾರೆ. ತುಂಬಾ ಜನ ಬರ್ತಿತ್ತು, ಆದಾಯ. ಅದೇನು ಟೆಂಡರ್ಗಳ ಅರ್ಥಗಳು ಅನರ್ಥಗಳು ಇವರಿಗೆ ಅರ್ಥ ಆಗ್ತದೆ. ವೈಟ್ ಸಿಮೆಂಟ್ ರೋಡ್ ಮಾತ್ರ ಹಾಕಬೇಕು ಅಂತ ಮಾತ್ರ 100 ಕೋಟಿ 1000 ಕೋಟಿ ಸ್ಯಾಂಕ್ಷನ್ ಮಾಡ್ಕೋತಾರೆ. 1 ಕಿಲೋಮೀಟರ್ಗೆ 15 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡ್ಕೋತಿದ್ದಾರೆ. ನಾವು ಕೇಳಿದ್ವಾ? ಇದು ಅವೈಜ್ಞಾನಿಕವಾ ವೈಜ್ಞಾನಿಕವಾ? ಇದರಿಂದ ಪ್ರಯೋಗ ಏನು? ಸುಮ್ಮನೆ ಪಬ್ಲಿಕ್ ದುಡ್ಡು ತಗೊಬಂದು ಹಿಂಗೆ ವೇಸ್ಟ್ ಮಾಡೋದು ಯಾಕೆ? ಈ ಥರದ್ದೆಲ್ಲ ಏನೂ ಇಲ್ಲ ಮಕ್ಕಳೇ. ಗುತ್ತಿಗೆದಾರರಿಗೆ ದುಡ್ಡೇ ಕೊಡದೆ ಸ್ಯಾಂಕ್ಷನ್ ಮಾಡಿದ್ರೆ ಇನ್ನೇನು ಮಾಡ್ತಾರೆ? ಅವ್ರು ಅರ್ಧಂಬರ್ಧ ಕೆಲಸ ಮಾಡ್ತಾರೆ. ಈಗ ನೋಡಿ, ಪಾಳು ಬಿದ್ದಿರೋ ಊರಿಗೆ ಉಳ್ದವನೇ ರಾಜ ಅಂತ ಅಷ್ಟೇ. ಯಾರಾದರೂ ಅಭಿವೃದ್ಧಿ ಬಗ್ಗೆ, ಜನಗಳಿಗಾಗ್ತಿರೋ ತೊಂದರೆಗಳ ಬಗ್ಗೆ ಏನಿಲ್ಲ, ಟ್ರಾಫಿಕ್ ಒಂದನ್ನು ವ್ಯವಸ್ಥೆ ಮಾಡ್ಕೊಂಡ್ಬಿಟ್ರೆ ಎಷ್ಟು ಪೆಟ್ರೋಲ್ ಉಳಿತಾಯ ಮಾಡ್ಬೋದು ಗೊತ್ತಾ? ಟ್ರಾಫಿಕ್ ಜಾಮ್ ನೋಡಿ, ಕಾರಣ ಹಳ್ಳಗಳಲ್ಲಿ ತಗ್ಗುಗಳು, ಇನ್ನೊಂದು ಇದೆಲ್ಲ ನೋಡಿ. ವ್ಯತಿಪಾತ ಯೋಗ ಅಂದ್ರೆ ಹೀಗೆ, ಆ ಥರದ್ದು ಇರುತ್ತೆ ಅವನ ಜೀವಮಾನದಲ್ಲಿ. ಅವನಿಗೆ ಈ ಥರದ ಒಂದು ಬಿರುಗಾಳಿಗಳು ಅನ್ನತಕ್ಕಂಥದ್ದು ಸರ್ವಸಾಧಾರಣ. ಅತಿ ಮುಖ್ಯವಾಗಿ ಯಾವುದೇ ವ್ಯಕ್ತಿ ವ್ಯತಿಪಾತ ಯೋಗದಲ್ಲಿ ಹುಟ್ಟಿದ ವ್ಯಕ್ತಿ ಮಾತ್ರ ನೆನಪಿಟ್ಟುಕೊಳ್ಳಿ, ಅಕಸ್ಮಾತ್ ಇವತ್ತು ವ್ಯತಿಪಾತ ಯೋಗ ಇದೆ ಅಂತ ಇಟ್ಕೊಳ್ಳಿ, ನಿನ್ನೆ ವ್ಯತಿಪಾತ ಯೋಗವೇ, ಹೊಸ ಕಾರ್ಯ ಹೊಸ ವೆಂಚರ್ ಮಾಡಲಿಕ್ಕೆ ಹೋಗ್ಬಾರ್ದು. ಅದರಲ್ಲೂ ಮಂಗಳವಾರಗಳನ್ನು ಬಿದ್ದು ಬಿಟ್ಟಿದೆ, ಶನಿವಾರಗಳಂದು ಬಿದ್ದು ಬಿಟ್ಟಿದೆ. ಮಧ್ಯಾಹ್ನಕ್ಕೆ ಮರಣ ಅಂದ್ರೆ ಅಸ್ತಂಗತ. ಆ ಒಂದು ಮಾಡುವ ವ್ಯವಹಾರ, ಕೆಲಸ, ಕಾರ್ಯ ವ್ಯತಿಪಾತ ಯೋಗದಂದು ಮಾಡತಕ್ಕಂಥದ್ದು. ಅದಕ್ಕೆ ಯೋಗಗಳನ್ನು ನೋಡೋದು. ಇವತ್ತೇನು ಯೋಗ ಇದೆಯೋ, ಸಿದ್ಧಿ ಯೋಗನ, ಧ್ರುವ ಯೋಗನ, ಶಿವಯೋಗನ, ಈ ಥರದ್ದೆಲ್ಲ ಹುಡುಕ್ತೇವೆ ಪಂಚಾಂಗಗಳಲ್ಲಿ. ಏನಾದರೂ ಶುಭ ಕಾರ್ಯ ಏನೋ ಒಂದು ಮಾಡಲಿಕ್ಕೆ, ದೇವಸ್ಥಾನ ಕಟ್ಟಲಿಕ್ಕೆ, ಸಂಸ್ಥೆ ಕಟ್ಟಲಿಕ್ಕೆ, ಒಂದು ದೊಡ್ಡ ವ್ಯಾವಹಾರಿಕ ಸಂಸ್ಥೆ, ವ್ಯಾಪಾರಿ ಸಂಸ್ಥೆ, ಉದ್ಯೋಗ ಸಂಸ್ಥೆ, ವಿದ್ಯಾ ಸಂಸ್ಥೆ, ಧಾರ್ಮಿಕ ಸಂಸ್ಥೆ ಆರಂಭ ಮಾಡೋದು, ಒಂದು ದೊಡ್ಡದಾದಂಥ ಯೋಜನೆ ರೂಪಿಸ್ಲಿಕ್ಕೂ ಕೂಡ ಯೋಗಗಳು ಅತಿ ಮುಖ್ಯ ಪಾತ್ರ ವಹಿಸ್ತವೆ. ಸೊ ಆವತ್ತಿನ ಯೋಗ ನೋಡ್ಕೊಳ್ಳಿ. ನಿಮಗೆ ಗೊತ್ತಿಲ್ಲದೆ ಶುಭವಾರ ಇವತ್ತು ನೋಡಿ, ವಿಶೇಷವಾಗಿ ಶುಕ್ರವಾರ ಫ್ಯಾಂಟಾಸ್ಟಿಕ್. ಚತುರ್ದಶಿ ಓಕೆ, ಪರವಾಗಿಲ್ಲ, ಒಪ್ಪಲ್ಲ ನಾವು. ಆಶ್ಲೇಷ ನಕ್ಷತ್ರ ಅದು ಓಕೆ. ಅದೇ ನೆನ್ನೆ ಆಗಿದ್ದಿದ್ರೆ ಗುರು ಪುಷ್ಯಾಮೃತ ಮಹಾಯೋಗ, ಗುರುವಾರ ತ್ರಯೋದಶಿ ಪುಷ್ಯ ನಕ್ಷತ್ರ ಫ್ಯಾಂಟಾಸ್ಟಿಕ್. ಬಟ್ ಯೋಗ ಏನ್ ಬಂದಿದೆ?
ವ್ಯತಿಪಾತ ಯೋಗ. ಅಲ್ಲಿ ಏನೋ ಒಂದು ಆಪತ್ತು ಅನ್ನತಕ್ಕಂಥದ್ದಂತೂ ನಿಶ್ಚಿತ, ಮಾಡ್ಲಿಕ್ಕೆ ಹೋಗ್ಬಾರ್ದು. ಎಲ್ಲ ಓಕೆ, ವಾರಶೂಲೆ ಇಲ್ಲ, ತಿಥಿಶೂಲೆ ಇಲ್ಲ, ನಕ್ಷತ್ರ ಶೂಲೆ ಇಲ್ಲ, ಆದರೆ ಯೋಗದಲ್ಲೊಂದು ಭಂಗವಿದೆ. ಸೊ ಹೊಸ ಕಾರ್ಯ ಮಾಡೋದು ಬೇಡ, ಇರೋ ಕಾರ್ಯಗಳನ್ನ ಮಾಡ್ಕೋಬಹುದು. ಇರೋ ಕಾರ್ಯಗಳನ್ನ ಮಾಡಿಕೊಳ್ಳಲು ಅತ್ಯದ್ಭುತ ಅಂತ ದಿನಗಳಿದ್ದರೆ ಗುರುವಾರ ನಕ್ಷತ್ರ ಶೂಲೆ ಇಲ್ಲ, ವಾರಶೂಲೆ ಇಲ್ಲ, ತಿಥಿ ಶೂಲೆ ಇಲ್ಲ, ಫ್ಯಾಂಟಾಸ್ಟಿಕ್. ಬಟ್ ಈ ಮೂರು ಬಿಟ್ಬಿಡಿ ಹೊಸ ಯೋಜನೆ ಏನಾದ್ರೂ ಮಾಡ್ಲಿಕ್ಕೆ ಹೋಗ್ತೀವಿ ಅನ್ನೋದಾದ್ರೆ ರುದ್ರನಿಗೆ ಸಂಬಂಧಪಟ್ಟಂತ, ಶಿವನಿಗಲ್ಲ, ರುದ್ರಾಂಶ ಅಂದ್ರೆ ನಾವು ರೌದ್ರಂ, ರವ 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 ಅನ್ನತಕ್ಕಂಥ ಭಾವ, ರಾವಣಾಸುರ ಭಾವ. ಅವನು ಅಷ್ಟು ದೊಡ್ಡದಾಗಿ ಮಾಡಿ 11ನೇ ಮನೆಯಲ್ಲಿ ಅಷ್ಟಗ್ರಹ ಕೂಟ ಇಟ್ಟು ಕೂಡ ಮಗನ ಸಾವು, ತನ್ನ ಮನೆತನದ ಸಾವು ತಾನಾಗಿ ಬರೆಸಿಕೊಂಡ. ಇಂದ್ರಜಿತ್ತು ಹುಟ್ಟುವಾಗ, ಮೇಘನಾದ ಹುಟ್ಟುವಾಗ ಅವನಿಗೆ ನೆನ್ಪಿಟ್ಕೊಳ್ಳಿ 11ನೇ ಮನೆಯಲ್ಲಿ ಅಷ್ಟೂ ಗ್ರಹಗಳು ಬರಬೇಕು ಅಂದ್ರೆ, ಇಲ್ಲಪ್ಪ 5ನೇ ಮನೆಗೆ ಒಂದು ಗ್ರಹ ಬರಬೇಕು ಅಂತ. ಸರಿ ಆಯ್ತು ಅಂತೇಳಿ ಅಷ್ಟಗ್ರಹ ಕೂಟ ಲಾಭಸ್ಥಾನದಲ್ಲಿದ್ರೆ ಎಲ್ಲರೂ ಒಳ್ಳೇದೇ ಮಾಡಬೇಕು. ಇನ್ನು ಅವನು ಪ್ರಪಂಚ ವಿಜಯಿ, ಅಖಂಡ ಸಾಮ್ರಾಜ್ಯ, ಅವನನ್ನು ತಡೆಯೋರೇ ಇಲ್ಲ. ತಮಾಷೆ ಏನು ಗೊತ್ತಾ, ಪಂಚಮದಲ್ಲಿ ಕೇತು, ಇಡೀ ವಂಶವೇ ನಾಶ ಆಗುತ್ತೆ. ಪೂರ್ವ ಪುಣ್ಯ ಸ್ಥಾನದಲ್ಲಿ ಕೇತು ಇತ್ತು ಅಂದ್ರೆ ಮಹಾಬ್ರಹ್ಮಜ್ಞಾನಿಗಳ ಕುಟುಂಬ ಬ್ರಹ್ಮತ್ವವನ್ನ ಎಡವಟ್ಟು ಮಾಡಿ ನಾನು ಅನ್ನೋ ವಾರಸ್ದಾರರೇ ಇಲ್ಲದೆ ಹೋಗ್ತಾರೆ ಅನ್ನತಕ್ಕಂಥದ್ದು. ರಾವಣನ ವಂಶದಲ್ಲಿ ಒಬ್ರು ಉಳಿಲಿಲ್ಲ. ವಿಭೀಷಣ ಶರಣಾಗತಿಯಾಗಿದ್ದಕ್ಕೆ ಉಳ್ಕೊಂಡ, ಈಗಲೂ ಇದ್ದಾನೆ. ಸಪ್ತ ಚಿರಂಜೀವಿಗಳಲ್ಲಿ ವಿಭೀಷಣನು ಒಬ್ಬ. ಇವತ್ತಿಗೂ ತಿರುಚಿ ಶ್ರೀರಂಗಂಗೆ ಸೂಕ್ಷ್ಮ ರೂಪದಲ್ಲಿ ಬಂದು ಆ ಪುಣ್ಯಾತ್ಮ ಪೂಜೆ ಮಾಡ್ಕೊಂಡು ಹೋಗ್ತಾನೆ ಅನ್ನತಕ್ಕಂಥ ಮಾತು ಇತಿಹಾಸ ಅಲ್ಲ, ಅದು ನಿಜವೂ ಕೂಡ ನಡೆದಿದೆ. ನೋಡಿದವರಿದ್ದಾರೆ, ಅರಿದೆ, ನೋಡಿದವರಿದ್ದಾರೆ, ಕಂಡವರಿದ್ದಾರೆ, ಅದನ್ನು ಅನುಭವಿಸಿದವರು ಇದ್ದಾರೆ ಅನ್ನತಕ್ಕಂಥದ್ದು. ಇವತ್ತಿಗೂ ಈ ಕಲಿಯುಗದಲ್ಲಿ ಬದುಕಿದ್ದಾನೆ. ಎಲ್ಲಿಯ ತ್ರೇತಾಯುಗ, ಎಲ್ಲಿಯ ದ್ವಾಪರಾಯುಗ, ಎಲ್ಲಿಯ ಕಲಿಯುಗ. ಯೋಚನೆ ಮಾಡಿ ನೋಡಿ, 10-11 ವರ್ಷಗಳ ಹಿಂದಿನ ಆ ಒಂದು ಕಾಲಘಟ್ಟದಲ್ಲಿದ್ದಂಥ ವ್ಯಕ್ತಿ ಇನ್ನೂ ಇದ್ದಾನೆ, ವಿಭೀಷಣ ಅನ್ನತಕ್ಕಂಥದ್ದು. ವ್ಯತಿಪಾತ ಯೋಗ ಆ ರೌದ್ರಕಾರಕವನ್ನ ತಂದಿಟ್ಟು ಬಿಡುತ್ತೆ. ಏನಾದರೂ ದುಡುಕತಕ್ಕಂಥ ಒಂದು ಭಾವ, ವಿಪರೀತ ಗಳಿಕೆನೂ ಕೊಡುತ್ತೆ. ನೆನಪಿಟ್ಕೊಳ್ಳಿ, ಅಕಸ್ಮಾತ್ ಜಾತಕದಲ್ಲಿ ಒಳ್ಳೆ ಆ ಒಂದು 11ನೇ ಮನೆ, 4ನೇ ಮನೆ, 10ನೇ ಮನೆ, 11ನೇ ಮನೆ, 4ನೇ ಮನೆ, 7ನೇ ಮನೆಯಲ್ಲಿ ಶುಕ್ರ ರಾಹುವೇನಾದರೂ ಇದ್ದರೆ, ವ್ಯತಿಪಾತ ಯೋಗದಲ್ಲಿ ಇದ್ದರೆ ಅವನಿಗೊಂಥರ, ಈ ವ್ಯತಿಪಾತ ಅಂದ್ರೆ ಏನ್ ಗೊತ್ತಾ, ಈ ಭೂಕಂಪದ ತರ ಗುಡ್ಡುಗಳು ಬಿದ್ದೋಯ್ತು ಅಂತ ಹೇಳ್ತೀವಿ. ಅಲ್ಲೊಂದು ಆಗರ್ಭ ನಿಧಿ ಸಿಗತಕ್ಕಂಥ ಯೋಗವಿರುತ್ತದೆ ಅಂತ ಹೇಳ್ತೀವಿ. ಶುಕ್ರ ರಾಹು ಏನಾದ್ರೂ ಜಾತಕ ಸಂಧಿಯಲ್ಲಿದ್ದು 4ನೇ ಮನೆ, 7ನೇ ಮನೆ, 11ನೇ ಮನೆ ಹಾಗೂ 10ನೇ ಮನೆಗೂ ಸ್ವಲ್ಪ ಕೊಡ್ತವೆ. ಶುಕ್ರನ ಒಂದು ಧ್ವಂಸ ಪ್ರಕೃತಿಯನ್ನ ರಾಹು ಸೇರ್ಕೊಂಡು ಕೆಡಿಸಿ ವಿಪರೀತ ರಾಜಯೋಗವನ್ನ ತಂದು ಕೊಡ್ತಾನೆ. ವಿಪರೀತ, ಲೈಕ್ ಬಿಲ್ ಗೇಟ್ಸ್ ಜಾತಕ ಕೇಳ್ತಿರ್ತವೆ, ಇಷ್ಟು ದುಡ್ಡ ಇದು ಬರೋಕ್ ಸಾಧ್ಯನಾ? ಅದೇ ಅವನ ಕಾಲ್ಗಡದಲ್ಲಿ ಯಾರೂ ಇರ್ಲಿಲ್ವಾ? ಅಲ್ಲ, ಈ ತರದ ಒಂದು ಯೋಗಗಳಲ್ಲಿ ಹುಟ್ಟಿರ್ತಾರೆ. ವ್ಯತಿಪಾತ ಯೋಗದಲ್ಲಿ ಹುಟ್ಟಿದವರು ಇನ್ನೊಂದು ಯೋಗ ಆಯ್ತು, ಸ್ಪಿರಿಚುಯಲ್ ಆಗಿ. ಯಾಕಂದ್ರೆ ರುದ್ರನ ಪ್ರಾರ್ಥನೆ, ಆಗಮಶಾಸ್ತ್ರವನ್ನ ಆಗಮಿಕರಾಗಬೇಕು ಅಂದ್ಕೊಂಡು ದೊಡ್ಡ ಆಗಮಿಕರಾಗ್ತೀವಿ. ಮಂತ್ರ, ಯಂತ್ರ, ತಂತ್ರ, ಮೂರರಲ್ಲೂ ಸಿದ್ಧಿಯೇ. ನೀವು ಗುಪ್ತಚರ ಇಲಾಖೆ, ಜೈಲರು, ಫಾರೆಸ್ಟ್ ಇಲಾಖೆ, ಕಂಡುಹಿಡಿಯೋದು, ಉತ್ಖನನ, CBI, CID, ಲಾಯರು, ಕ್ರಿಮಿನಲ್ ಲಾಯರು, ಇಂಥದ್ದರ ಒಂದು ವಿದ್ಯಾಭ್ಯಾಸ ಮಾಡಬೇಕು, ವೃತ್ತಿ ಪಾರಂಗತ ಆಗಬೇಕು ಅಂದ್ರೆ ವ್ಯತಿಪಾತ ಯೋಗದಲ್ಲಿ ಒಂಥರ ಬಲಾಢ್ಯ. ಅದು ಯುದ್ಧ ಅಲ್ವಾ? ಯುದ್ಧ ಅನ್ನೋದು ಒಂದು ನಿಜ, ಭೂಕಂಪ ಅನ್ನೋದು ನಿಜ, ಜ್ವಾಲಾಮುಖಿ ಅನ್ನೋದು ನಿಜ. ಸೊ ನಿಮ್ಮ ಜೀವನದಲ್ಲಿ ಇರುತ್ತೆ. ಸೊ ಇಂಥ ಆಯ್ಕೆಗಳನ್ನ ತೆಗೆದುಕೊಂಡು ಬಿಟ್ಟರೆ ಒಬ್ಬ ಬಾಕ್ಸರ್ ವಿಪರೀತ ಬಲ ಇರುತ್ತೆ, ರೌದ್ರ ಶಕ್ತಿ ಇರುತ್ತೆ. ರುದ್ರಂ ರೌದ್ರಿ ಇಬ್ಬರದ್ದು ಅಮ್ಮನವರ ಶಕ್ತಿ ಕೂಡ ಸೇರಿರುತ್ತೆ. ಒಂಥರ
ಧ್ವಂಸ ಪ್ರವೃತ್ತಿಯ ಶಕ್ತಿ. ನಿಮಗೆ ನೀವೇ ಅದಕ್ಕೆ ಮೊಂಡು ಹಠ ಮಾಡಬೇಡ ಮಾಡ್ತೀನಿ, ಹೋಗ್ಬೇಡ ಹೋಗ್ತೀನಿ, ನೋಡ್ಬೇಡ ನೋಡ್ತೀನಿ ಅನ್ನತಕ್ಕಂಥದ್ದು. ವ್ಯತಿಪಾತ ಯೋಗದ ದಿನ ಸಾಮಾನ್ಯವಾಗಿ ಈ ವಾದ ವಿವಾದಗಳಿಗೆ ಹೋಗಬಾರದು ಅಂತ ಹೇಳ್ತಾರೆ. ವಾದ ವಿವಾದ ಜಗಳ ಕಲಹ ಇಂತಹದಕ್ಕೆ ಹೋಗಬಾರದು, ಇನ್ನಷ್ಟು ರೌದ್ರ ರೂಪವಾಗಿ ಆಗ್ಬಿಡುತ್ತೆ ಅನ್ನತಕ್ಕಂಥ ಒಂದು ಭಾವಾರ್ಥ, ಎಚ್ಚರಿಕೆ. ವ್ಯತಿಪಾತ ಯೋಗದಲ್ಲಿ ವಿಶೇಷವಾಗಿ ಸ್ಪಿರಿಚುವಲ್ ಪಾತ್ಗೆ ಏನಾದರೂ ಪ್ರಾಕ್ಟೀಸ್ ಮಾಡಿದ್ರೆ ಯು ಆರ್ ಒನ್ ಆಫ್ ದಿ ಎನಿಗ್ಮಾ ಪರ್ಸನ್ ಅಂತ ಹೇಳ್ತೇವೆ. ತುಂಬಾ ದೊಡ್ಡ ಹೈ ರೀಚ್ ಹೋಗಿ ಸೇರತಕ್ಕಂಥದ್ದಾಗುತ್ತೆ. ಹೈ ರೀಚ್ ಯಾರು ಸಾಧಿಸದ್ದನ್ನ ಸ್ಪಿರಿಚುವಲ್ ಅಲ್ಲಿ ಅಷ್ಟ ಅಣಿಮಾದಿ ಸಿದ್ಧಿಗಳಲ್ಲಿ ಯಾವುದಾದ್ರೂ ಒಂದು ಸಿದ್ಧಿ, ಅಣಿಮ ಗರಿಮ, ಅಣುವಂತೆ ಗರಿಮ, ದೊಡ್ಡ ಬಾಹುಬಲಿಯಂತೆ ಭಾರ. ಅಣಿಮ ಅಂದ್ರೆ ಒಂಥರ ಹತ್ತಿ ತರ ಹಾರುವಷ್ಟು ಒಂದು ಶಕ್ತಿ. ಈ ರೀತಿ ಅಷ್ಟ ಅಣಿಮಾದಿ ಸಿದ್ಧಿಗಳು ಅಂತಕ್ಕಂಥದ್ದು ಹೇಳ್ತವೆ. ಅಂಥದ್ರಲ್ಲಿ ಯಾವುದಾದ್ರೂ ಒಂದನ್ನ ಸಿದ್ಧಿ ಪಡೆಯುವ ಶಕ್ತಿ ಇರುತ್ತೆ. ನೀವೇನಾದ್ರೂ ಪ್ರಾಕ್ಟೀಸ್ ಮಾಡಿದರೆ ಒಳ್ಳೇದನ್ನ. ಕೆಟ್ಟದ್ದೂ ಉಂಟು, ಅನಾಹುತಗಳು ಉಂಟು. ಬಟ್ ಈ ಅನಾಹುತಗಳಿಗಿಂತ ಮೀರಿ ಈ ತರದ ಶಕ್ತಿಗಳು ಕೂಡ ವಿಶೇಷವಾಗಿ ಇರತಕ್ಕಂಥದ್ದು ಇರುತ್ತೆ. ಅದರಲ್ಲೂ ಯಾವಾಗಲೂ ವ್ಯತಿಪಾತ ಯೋಗದಲ್ಲಿರೋರಿಗೆ ಏರುಪೇರು ಜಾಸ್ತಿ. ನೀವು ನೋಡಿ, ಬಿಲ್ ಗೇಟ್ಸು ಒಂದು ಕಂಪನಿಯನ್ನ ಕೊಂಡ್ಕೋತಾನೆ. ಆ ಕಾಲಕ್ಕೆ ಆ ಕಂಪನಿ ಯಾವ ಮಟ್ಟಕ್ಕೆ ಹೆಸರು ಅಂತ ಹೇಳ್ದ ಅಂದ್ರೆ, ಅದು ಎಲ್ಗೋ ತಗೊಂಡೋಗ್ಬಿಡುತ್ತೆ ಅಂತಕ್ಕಂಥದ್ದು, ಎಲ್ಗೋ ತಗೊಂಡೋಗ್ಬಿಡುತ್ತೆ ಅಂತ ದಾಳಿ ಇಟ್ಟು ಆ ಥರದ ನಿರ್ಧಾರದಿಂದ ಅದನ್ನ ತಗೋತಾನೆ. ಈ ತರದ ತುಂಬಾ ತಪ್ಪುಗಳು ಮಾಡ್ಕೊಂಡಿದ್ದಾನೆ ಬಿಲ್ ಗೇಟ್ಸ್. ಯಾಕಂದ್ರೆ ಅವನ ಜಾತಕದಲ್ಲಿ ಇರ್ತಕ್ಕಂಥ ಶುಕ್ರ ರಾಹು ಪ್ರಬಂಧಂ ವಿಪರೀತ ದುಡ್ಡು ಆ ಒಂದು ಭಾವವನ್ನ ಉಂಟು ಮಾಡತಕ್ಕಂಥದ್ದು ಆಗುತ್ತೆ ಅಂತ ಹೇಳ್ತಾರೆ. ನಂಬುವುದಿಲ್ಲ. ಆ ಕಂಪನಿ ಒಂದು ಕಾಲ್ಗಟ್ಟಕ್ಕೆ ಸ್ಕ್ರಾಪ್ ಆಗಿ ಮುಚ್ಚಾಕ್ತಾರೆ. ಇವರು ಯಾವ್ದನ್ನು ಕೊಂಡುಕೋತಾರೋ. ಎಷ್ಟು ಗೊತ್ತಾ, ಅವತ್ತಿನ ಕಾಲಕ್ಕೆ ಆತ ತಗೊಂಡಾಗ ಒಂದು 80,000 ಕೋಟಿ, 80,000 ರೂಪಾಯಿ ಅಲ್ಲ, 8 ಲಕ್ಷ ಅಲ್ಲ, 80 ಲಕ್ಷ ಅಲ್ಲ, 8 ಕೋಟಿ ಅಲ್ಲ, 80 ಕೋಟಿ ಅಲ್ಲ, 800 ಕೋಟಿ ಅಲ್ಲ, 8,000 ಕೋಟಿ ಅಲ್ಲ, 80,000 ಕೋಟಿ. ಕಾಲು ಭಾಗ ಬೆಂಗಳೂರು ಕೊಂಡ್ಕೋಬಹುದು. ನೆನ್ಪಿಟ್ಕೊಳ್ಳಿ, 80,000 ಕೋಟಿ ಅವತ್ತಿನ ಕಾಲಕ್ಕೆ, ಒಂದು 10-15 ವರ್ಷದ ಹಿಂದ್ಗಡೆ. ಬಿಲೀವ್ ಇಟ್, ಆ ಕಂಪನಿ ದಿವಾಳಿ ಆಗೋಗುತ್ತೆ. ಅವ್ರು ಕೊಂಡ್ಕೊಂಡಿದ್ದು ಔಟ್ಡೇಟೆಡ್ ಆಗೋಗುತ್ತೆ. ಪ್ಲೇ ಸ್ಟೋರ್ ಅಲ್ಲೂ ಇಲ್ಲ, ಎಲ್ಲೂ ಇಲ್ಲ, ಯಾವ ಫೋನಲ್ಲೂ ಇಲ್ಲ. ಸ್ಕೈಪ್ ಅನ್ನತಕ್ಕಂಥದ್ದು ನೋಡಿ, ವ್ಯತಿಪಾತ ಯೋಗ ಅಂದ್ರೆ ಇದೆ. ದಿಢೀರ್ ಫೈನಾನ್ಷಿಯಲ್ ಎಡವಟ್ಟುಗಳು, ತುಂಬಾ ದೊಡ್ಡದಾದಂಥ ಬಿಸ್ನೆಸ್, ಒಂದು 6 ಲಕ್ಷ 60 ಲಕ್ಷ ನೋಡಿ, ನೀವು ಯಾವ ಯೋಗದಲ್ಲಿ ಹುಟ್ಟಿದಿರಿ. ಸೊ ವಿ ನೀಡ್ ಟು ಅಬ್ಸರ್ವ್ ಅಂತ ಹೇಳ್ತಾರೆ. ಯೋಗ ಕೊಡ್ತಿದೆಯೇನೋ, ಯೋಗ ಇದೆಯೇನೋ ಅನ್ನತಕ್ಕಂಥದ್ದು. ಕರ್ಣ ಕೂಡ ಅದೇ ತರದ್ದು ಪ್ಲೇ ಮಾಡುತ್ತೆ. ಸೊ ವ್ಯತಿಪಾತ ಯೋಗದಲ್ಲಿ ಗೊತ್ತಿಲ್ಲದೆ ಹುಟ್ಟಿದ್ರೆ ಡೋಂಟ್ ಟೇಕ್ ಹೈ ರಿಸ್ಕ್. 100% ಹೇಳ್ತಾನೆ, ಫೈನಾನ್ಷಿಯಲ್ಗೆ ನಿಮಗೆ ಬಂದು ದೊಡ್ಡ ಇಂಪ್ಯಾಕ್ಟ್ ಕೊಡ್ತಕ್ಕಂಥದ್ದು. ಅದರಿಂದ ಸಂಬಂಧಗಳನ್ನ ಕೆಡಿಸ್ಕೊತೀರಿ. ಅದರಿಂದ ಮಾನಸಿಕವಾಗಿ, ದೈಹಿಕವಾಗಿ, ಆರೋಗ್ಯವಾಗಿ ಅನಾರೋಗ್ಯಕರವಾಗಿ ಸಮಸ್ಯೆಗಳು ಬರುತ್ತೆ. ಈ ವ್ಯತಿಪಾತ ಯೋಗದಲ್ಲಿ ಹುಟ್ಟಿದವರಿಗೆ ಕೊಲೋನ್ ಕ್ಯಾನ್ಸರ್ ಇಸ್ ಅ ಕನ್ಫರ್ಮ್ಡ್ ಅಂತ ಹೇಳ್ತೇವೆ. ಕೊಲೋನ್, ಕರುಳಿನ ಸೋಂಕುಗಳು ಮಿನಿಮಮ್ ಇಲ್ಲ, ಕರುಳಿನ ಕ್ಯಾನ್ಸರ್, ಡೈಜೆಸ್ಟಿವ್ ಕ್ಯಾನ್ಸರ್ಸ್, ಇಂಟೆಸ್ಟೈನ್ ಕ್ಯಾನ್ಸರ್ಸ್, ಈ ರೀತಿ ಆಗತಕ್ಕಂಥದ್ದಾಗುತ್ತೆ. ವೆರಿ ಕೇರ್ಫುಲ್. ಏನೋ ಗೊತ್ತಿಲ್ಲ, ವಿಪರೀತ ತಿನ್ನೋದೋ ಕುಡಿಯೋದೋ ಯಾವುದೋ ರೂಪದಲ್ಲಿ ಅಲ್ಲೊಂದು ವೀಕ್ನೆಸ್ ಇಟ್ಟುಬಿಟ್ಟಿರ್ತಾನೆ ಭಗವಂತ. ಎಚ್ಚರಿಕೆ. ಇನ್ನಷ್ಟು ಇದೇ ರೀತಿಯ ಮಾಹಿತಿಗಳು ನಿಮ್ಮ ಜೊತೆಗೆ ಹಂಚ್ಕೋತೇನೆ. ನಮಗೆ ಗೊತ್ತಿದೆ, ತುಂಬಾ ಜನ ನಮ್ಮ ಕಾರ್ಯಕ್ರಮಗಳನ್ನ ನೋಡ್ತಿರ್ತೀರಿ. ಎಷ್ಟೋ ಜನ ಸಬ್ಸ್ಕ್ರೈಬ್ ಆಗಿಲ್ಲ. ಆಗದೆ ಇರೋರು ಆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಆತ್ಮೀಯರಿಗೂ ಕೂಡ ಇಂಥ ಮಾಹಿತಿಗಳನ್ನ ಹಂಚ್ಕೊಳ್ಳಿ, ಶೇರ್ ಮಾಡಿ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ
ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ ಅಂತ ಹೇಳ್ತಾ, ಶುಕ್ರವಾರದ ಆಶ್ಲೇಷ ನಕ್ಷತ್ರ, ಸರ್ಪ ನಕ್ಷತ್ರ, ಚಂದ್ರ ಬುಧನ ಸಾರದಲ್ಲಿ ಕುಳಿತಿರ್ತಕ್ಕಂಥದ್ದು, ಬುಧ ಕೂಡ ಬುಧನ ಭಾವದಲ್ಲೇ ಕುಳಿತಿರ್ತಕ್ಕಂಥ ಒಂದು ಭಾವ, ಆಶ್ಲೇಷ ನಕ್ಷತ್ರ ಪ್ರಭಾವದಲ್ಲಿ. ಮೇಷರಾಶಿ, ಸಮಥಿಂಗ್ ಸರ್ವಿಸ್ ಓರಿಯೆಂಟೆಡ್, ಡಿಸೈನಿಂಗ್ ಓರಿಯೆಂಟೆಡ್, ಈ ಗ್ರಾಫಿಕ್ ಕೆಲಸ, ಈ ಆರ್ಕಿಟೆಕ್ಚರ್ ಕೆಲಸ, ಇಂಟೀರಿಯರ್ ಕೆಲಸ, ಕಲೆಗೆ ಸಂಬಂಧಿತ ಕೆಲಸ ಕಾರ್ಯಗಳಲ್ಲಿ ವಿಶೇಷ ಪ್ರಗತಿಯನ್ನು ಪಡಿತೀರಿ. ವೃಷಭ ರಾಶಿ, ಕಲೆಗೆ ಸಂಬಂಧಿತ ಹೂವು, ಅಲಂಕಾರ, ಚಿತ್ರಕಲೆ, ಪೇಂಟಿಂಗು, ಡಿಸೈನಿಂಗು, ನಿಟ್ಟಿಂಗು, ಟೈಲರಿಂಗು, ಗಾರ್ಮೆಂಟ್ಸ್ ಅಲ್ಲ, ಈ ಒಂದು ಕಸೂತಿಯ ಕೆಲಸ, ಮೆಹಂದಿ ಕೆಲಸ, ಕೈಯಲ್ಲಿರುವಂಥ ಕೈ ಕೆಲಸ ಅಂತೀವಿ, ಅಂತಹ ಒಂದು ಕೆಲಸ ಕಾರ್ಯಗಳಲ್ಲಿರೋರಿಗೆ ಅದ್ಭುತ ಪ್ರಗತಿ. ಇನ್ನು ಮಿಥುನ ರಾಶಿ, ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಂಥ ಕೆಲಸಗಳು, ಮಾತು, ಕಸ್ಟಮರ್ ಸರ್ವಿಸ್, ಎನಿಥಿಂಗ್, ಸಣ್ಣ ಪುಟ್ಟ ವ್ಯಾಪಾರ, ಒಂದು ತರಕಾರಿ ವ್ಯಾಪಾರ, ಹಣ್ಣಿನ ವ್ಯಾಪಾರ, ಜ್ಯೂಸ್ ವ್ಯಾಪಾರ, ಈ ಒಂದು ತರಕಾರಿ ಅಂಗಡಿ ಇಟ್ಕೊಂಡಿದ್ದೀರಾ, ಸಣ್ಣ ಬೋಟಿಗೆ ಇಟ್ಕೊಂಡಿದ್ದೀರಾ, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಇನ್ನು ಕರ್ಕಾಟಕ ರಾಶಿ, ಚಂದ್ರ ನಿಮ್ಮನೇಲೆ, ಬುಧನೂ ನಿಮ್ಮನೇಲೆ, ಅ ಬ್ಯೂಟಿಫುಲ್ ಐಡಿಯಾಲಜಿ. ನೆನ್ಪಿಟ್ಕೊಳ್ಳಿ, ಸ್ವಲ್ಪ ನೀವು ಮೊದ್ದುಗಳೇ, ಪಾಪುಗಳೇ, ಶಾರ್ಪನ್ ಆಗಲ್ಲ. ಯಾಕಂದ್ರೆ ಬುಧ 12ನೇ ಮನೆ, ಅವ್ನು ತಲೆ ಕೆಡಿಸ್ತಾನೆ ಬಿಡೋ ತುಂಬ, ಅದಕ್ಕೆ ನಿಮ್ಗೆ ತಲೆನೋವು ಬರೋದು ಜಾಸ್ತಿ, ಸೈನಸ್ಸು, ಮೈಗ್ರೇನು, ಮೂಗಿನಲ್ಲಿ ಕಟ್ಟಿದಂಥ ಭಾವ, ತಲೆಭಾರ, ಗಂಟಲಿನ ಸಮಸ್ಯೆ ಸರ್ವಸಾಧಾರಣ. ಸ್ವಲ್ಪ ಶಾರ್ಪನ್, ದಿನ 10 ಹೆಜ್ಜೆ ಓಡೋದು ಬೇಡ, ಒಂದೇ ಬಾರಿ 100 ಹೆಜ್ಜೆ ಓಡೋದು ಬೇಡ, 2 ಹೆಜ್ಜೆನೇ ಇಡ್ತಾ ಬನ್ನಿ. ತಿಂಗಳಿಗೆ ನೋಡಿ 60 ಹೆಜ್ಜೆ ಇಟ್ಬಿಟ್ಟಿರ್ತೀರಿ. ನೀವು ಆ ರೀತಿ ಸ್ಕಿಲ್ಸನ್ನು ಡೆವಲಪ್ ಮಾಡ್ಕೊಳ್ಳಿ. ಒನ್ ಆಫ್ ದ ಬೆಸ್ಟ್ ಪರ್ಸನ್ ಕಡಗರಾಶಿ. ಇವತ್ತಂಥ ಒಂದು ದಿನ ನಿಮ್ಮ ಸ್ಕಿಲ್ಸನ್ನು, ನಿಮ್ಮ ನಾಲೆಜನ್ನು ಸರಿಯಾದ ದಾರಿಯಲ್ಲಿ ಬಳಸ್ಕೊಂಡ್ರಿ, ನೀವು ನಿಮ್ಮ ಕುಟುಂಬದವರು ಎಲ್ಲರೂ ಆನಂದವಾಗಿ ಕಾಲ ಕಳೀತೀರಿ. ಇನ್ನು ವಿಶೇಷವಾಗಿ ಸಿಂಹರಾಶಿ, ಬುದ್ಧಿಗೆ ಚೋರ ಭಯ. ಬುದ್ಧಿ ಹೋಗಿ ಎಲ್ಲೋ ಕೂತು ಬಿಟ್ಟಿದೆ, ಮನಸ್ಸು ಹೋಗಿ ಎಲ್ಲೋ ಕೂತು ಬಿಟ್ಟಿದೆ. ಸೂರ್ಯ ಆತ್ಮಕಾರಕನಿಗೆ ಕೇತು ಭಾವ ಬೇರೆ, ಅವನು ಬೇರೆ ಸೇರ್ಕೊಂಡಿದ್ದಾನೆ. ಸೊ ಒಂಚೂರು ತಳಮಳವೇ, ಎಲ್ಲೋ ಎಳೆದಾಟವೇ, ದುಡ್ಡು ಕಾಸು ಎಲ್ಲೋ ಅಲ್ಲಿಟ್ಟಿದ್ದು ಮರ್ತ್ರಿ, ಇಲ್ಲಿಟ್ಟಿದ್ದು ಮರ್ತ್ರಿ. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಆಯಿತು, ದೇವ್ರ ಮುಂದ್ಗಡೆ ಒಂದು ಪುಟ್ಟದಾಗಿ ವಿಷ್ಣು ಸಹಸ್ರನಾಮ ಆಗಿದೆ, ಒಂದು ಡೈರಿ ಥರ ಎತ್ಕೊಂಡು ಇವತ್ತೇನೇನು ಮಾಡಬೇಕು, ಯಾರ್ಯಾರಿಗೆ ಫೋನ್ ಮಾಡಬೇಕು, ಯಾವ್ಯಾವ ಕೆಲಸ ಮಾಡಬೇಕು, ಪ್ರಿಯಾರಿಟಿ ಲಿಸ್ಟ್ ಮಾಡ್ಕೊಳ್ಳಿ. ಕರೆಂಟ್ ಬಿಲ್, ವಾಟರ್ ಬಿಲ್, ರೆಂಟು, ಇನ್ನೊಂದು, ಈ ರೀತಿ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಇಲ್ಲ ಖಂಡಿತ ಇವತ್ತು ಕಲಬೆರಕೆ ಮಾಡ್ಕೊಬಿಡ್ತೀರಿ ಬುಧನ ತತ್ವದಲ್ಲಿ. ಲಾಭದಲ್ಲಿ ಬುಧ, ಖಂಡಿತ ನಮ್ಮ ಕೆಲಸ ಕಾರ್ಯ ಆನಂದಮಯ. ಅಡಿಗೆ, ಬಟ್ಟೆ, ಬೇಕರಿ, ಸಿಹಿ ತಿಂಡಿ, ಟೆಕ್ನಿಕಲ್ ಅಡ್ವೈಸರ್, ಕಂಪ್ಯೂಟರ್ ಅಡ್ವೈಸರ್, ಮ್ಯಾನೇಜ್ಮೆಂಟ್ ಅಡ್ವೈಸರ್, ಅಡ್ವೈಸರಿ ಕೆಲಸಗಳಲ್ಲಿರೋರಿಗಂತೂ ಅತ್ಯದ್ಭುತ, ಬ್ಯೂಟಿಫುಲ್. ತುಲಾ ರಾಶಿ, ಬುಧೋ ಬುದ್ಧಿದಾತ, ವಿಪರೀತ ಬುದ್ಧಿ ಇರಬಾರ್ದು. ಆತರಗಾರನಿಗೆ ಬುದ್ಧಿ ಕೇಳು ಅಂತ ಹೇಳ್ತಾರೆ. ವಿಪರೀತ ಆತರ ಪಡ್ತೀರಿ ಇವತ್ತು, ಸ್ಲೋ ಡೌನ್ ಇರ್ಲಿ. ಏನು ಆತರ ಪಟ್ಬಿಟ್ರೆ ಇಲ್ಲಿಂದ ಮೈಸೂರಿಗೆ ಜಂಪ್ ಆಗ್ಬಿಡ್ತೀರಾ 150 ಕಿಲೋಮೀಟ್ರ್, ಅದು 10 ಕಿಲೋಮೀಟ್ರ್ ಆಗೋಲ್ಲ. ಫೈನ್ಗಳು ಬೀಳ್ತದೆ ಅಷ್ಟೇ, ಫೈನುಗಳು, ಸ್ಟ್ರೈಟ್ ಅವೇ ಫೈನ್. ಅಂಥದ್ದು ಒಂದಿದೆ. ಹೋಗೋಣ ನಿಧಾನವಾಗಿ, ಏನಾಗ್ಬಿಡುತ್ತೆ, ದೊರೆನೇ ಹೋಗೋಕ್ಕಾಗಲ್ಲ. ನೀವೇನು ದೊರೆಯ, ನಿಮ್ಮನ್ನು ನಂಬ್ಕೊಂಡು 1000 ಜನ ಅನ್ನ ತಿಂತಿದ್ದಾರೆ. ಏನಕ್ಕೆ ಆ ವೇಗ, ಏನಕ್ಕೆ ಆ ಸ್ಪೀಡು, ಏನಕ್ಕೆ ಆ ದುಗುಡ, ಏನಕ್ಕೆ ಆ ತಡಪಡ. ನೀವು ಒಂದು ರೈಲ್ವೆ ಸ್ಟೇಷನ್ಗೆ ಹೋಗಿ ನೋಡಿ, ಮೆಟ್ರೋ ಸ್ಟೇಷನ್ ನೋಡಿ, ಈ ಬಸ್ ಸ್ಟ್ಯಾಂಡ್ಗಳಲ್ಲಿ ನೋಡಿ, ನುಗ್ತಾರೆ. ಏನೋ ಬೈಕುಗಳು ತಗೊಂಡು ನೋಡಿ, ಸರ ಇವ್ರೇನೋ ಹೋಗ್ಬಿಟ್ಟು ಸೈನ್ ಹಾಕ್ಲಿಲ್ಲ ಅಂದರೆ ಆಲಮಟ್ಟಿ ಡ್ಯಾಮು ಭರ್ತಿಯಾಗಿ ಡಮಾಲ್ ಆಗ್ಬಿಡುತ್ತೆ. ನಮ್ಮ ಕೃಷ್ಣಾ ನದಿ ಒಂದು ಅನಾಹುತವನ್ನ ಇವ್ರು ತಪ್ಪಿಸ್ಬಿಡ್ತಾರೆ.
ಏನೂ ಇಲ್ಲ, ತಿನ್ನೋದು ಒಂದಷ್ಟು ಬೊಗಸೆ ಊಟ, ಬೊಗಸೆ ಜೀವನ, ಬೊಗಸೆ ಬದುಕು, ಬೊಗಸೆ ಅಧಿಕಾರ. ಅದೇನು ಓಡ್ತೀರಾ, ಎಲ್ಲಿಗೂ ಓಡ್ತೀರಾ, ಏನಕ್ಕೂ ಈ ಥರ ಅಪಘಾತಗಳನ್ನು ಎಡವಟ್ಟುಗಳನ್ನು ಮಾಡಿಟ್ಕೋತೀರ ಮಕ್ಕಳೇ? ನಿಧಾನ. ಇವತ್ತು ಎಷ್ಟು ನಿಧಾನ ಇರ್ತೀರೋ ಅಷ್ಟು ಆನಂದ. ತುಲಾ ರಾಶಿ. ವೃಶ್ಚಿಕ ರಾಶಿ ತುಂಬಾ ತಲೆ ಕೆಡ್ಸ್ಕೊಳಕಂತ ಒಂದು ಭಾವ, ಏನಾದ್ರೂ ಒಂದು ತಲೆನೋವು ಬರುತ್ತೆ. ತುಂಬಾ ಬುದ್ಧಿವಂತರಾಗ್ಲಿಕ್ಕೆ ಹೋಗ್ಬಾರ್ದು. ಶಕ್ತಿವಂತರು ಬುದ್ಧಿವಂತರಾಗಬಾರ್ದು, ಬುದ್ಧಿವಂತರು ಶಕ್ತಿವಂತರಾಗಬಾರ್ದು. ಇಟ್ಸ್ ಅ ರಾಂಗ್ ಪ್ಲೇಸ್ಮೆಂಟ್. ಕಾಗೆನೆ ರಣಹದ್ದೆ. ನೀವು ರಣಹದ್ದು ಸ್ಲೋ ಮ್ಯಾನ್, ನೀವು ಬ್ಯಾಟ್ ಹೋಗ್ತಲೇ ಇರ್ತೀರಿ. ಇವತ್ತು ಯಾಕೋ ಎರಡೂ ಮಾಡಕ್ ಕೊಡ್ತೀರಿ, ವೇಗ, ಸ್ಪೀಡು, ಶಕ್ತಿ ಅವೆಲ್ಲ ತೋರಿಸ್ಬಾರ್ದು. ನಾನಾಯ್ತು, ನನ್ನ ಕೆಲಸ ಆಯ್ತು, ಕೊಡೋಕ್ ನೀನು ಯಾರು, ತಗೊಳಕ್ ನಾನು ಯಾರು, ನಾನು ಮಾಡೋದು ನಾನು ಮಾಡ್ತೇನೆ ಅನ್ನತಕ್ಕಂಥ ಭಾವಾರ್ಥದಲ್ಲಿ ಮುಂದಕ್ಕೆ ಹೆಜ್ಜೆ ಆಗ್ತಕ್ಕಂಥದ್ದು ಮಾಡಿ. ಅದ್ಭುತ ಗೆಲುವು ನಿಮ್ಮದು. ಧನುಸು ರಾಶಿ. ಕೊಟ್ಟವನು ಕೋಡಂಗಿ, ಗ್ಯಾರಂಟಿ. ಯಾರಿಗಾದ್ರೂ ದುಡ್ಡು, ಸಹಾಯ, ನಂಬಿ, ಪಾಲುದಾರಿಕೆ, ಗೆಳೆತನ, ಬಂಧುಗಳು, ಆತ್ಮೀಯರು, ಸ್ನೇಹಿತರು, ಈ ಥರದ ಒಂದು ಭಾವಾರ್ಥಗಳಲ್ಲಿ ಅರ್ಥ, ಅನರ್ಥ, ಅಪಾರ್ಥ ನಡೀತಕ್ಕಂಥದ್ದಾಗುತ್ತೆ. ಕೊಡೋದು ಬೇಡ, ತಗೊಳ್ಳೋದು ಬೇಡ, ಎಚ್ಚರಿಕೆ. ಇನ್ನು ವಿಶೇಷವಾಗಿ ಮಕರ ರಾಶಿ ಚೆನ್ನಾಗಿದೆ. ಕೊಡೋದು ತಗೊಳ್ಳೋದು ಅಂತ ಒಂದು ವ್ಯವಹಾರಗಳು, ಬ್ಯಾಂಕಿಂಗು, ಫೈನಾನ್ಸು, ಮ್ಯೂಚುವಲ್ ಫಂಡು, ಇನ್ಶೂರೆನ್ಸು, ಲೋನ್ಸು, ಫಂಡಿಂಗು, ಟ್ರೇಡಿಂಗು, ಇಂಥದರ ಒಂದು ಗೈಡೆನ್ಸ್, ದಾರಿ ತೋರಿಸ್ತಕ್ಕಂಥ ವೃತ್ತಿ, ಉದ್ಯೋಗ, ಅದ್ಭುತ ಪ್ರಗತಿ. ಕುಂಭರಾಶಿ. ಒನ್ ಆಫ್ ದ ಬೆಸ್ಟ್ ಡೇ. ಬುಧನ ಭಾವದಲ್ಲಿ ಚಂದ್ರ, ಚಂದ್ರನ ಭಾವದಲ್ಲಿ ಬುಧ, ವಿಪರೀತ ರಾಜಯೋಗ. 6ನೇ ಮನೆ ಅಧಿಪತಿ 6ನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಮ ಒಂದು ಚಾಣಾಕ್ಷತೆ, ಬುದ್ಧಿವಂತಿಕೆ, ಒನ್ ಆಫ್ ದ ಬೆಸ್ಟ್ ವೇ ಟು ವರ್ಕ್ಸ್. ತುಂಬ ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥದ್ದಾಗುತ್ತೆ ಇವತ್ತು. ನಿಮ್ಮ ಯೋಜನೆಗಳು, ನಿಮ್ಮ ಅಡ್ವೈಸ್ಗಳು, ನಿಮ್ಮ ಗೈಡೆನ್ಸು ಬೇರೆಯವ್ರಿಗೂ ಲಾಭ, ನಿಮಗೂ ಲಾಭ. ಮೀನರಾಶಿ. ಪಂಚಮದಲ್ಲಿ ಬುಧ, ಹತ್ತಿರದವರು, ಸ್ನೇಹಿತರು, ಬಂಧುಗಳು, ತುಂಬ ತಿಳಿದವರಿಂದ ಸ್ವಲ್ಪ ನೋವು ತಿಂತೀರಿ. ಅವರ ನೀವು ಅವ್ರು ಹೇಳೋದು ಕೇಳಲ್ಲ, ಇಲ್ಲ ಅವರು ನೀವು ಹೇಳೋದು ಕೇಳೋದಿಲ್ಲ. ಬೆಟರ್ ಯಾರು ಹೇಳೋದು ಕೇಳೋದು ಬೇಡ. ನಿಮಗೇನು ತೋಚಿದೆಯೋ ಅದನ್ನ ಒಂದು ಸ್ವಲ್ಪ ನಿಧಾನ ಮಾಡಿ ಒಂದು 10 ನಿಮಿಷ ತಗೊಳ್ಳಿ. ಇದು ಮಾಡಿದ್ರೆ ಹೇಗೆ, ಇದರಿಂದ ಲಾಭ ಉಂಟಾ, ನಷ್ಟ ಉಂಟಾ, ಗೌರವ ಉಂಟಾ, ಅಗೌರವ ಉಂಟಾ, ಕಳಂಕ ಉಂಟಾ? ನೋಡಿ, ದುಡ್ಡು ಒಂದೇ ಎಲ್ಲ ಗೆಲ್ಸೋಕ್ಕಾಗಲ್ಲ. ಹಾಗೆ ಬರೀ ಗೌರವ ಒಂದು ಇಟ್ಕೊಂಡು ಒಗ್ಗರಣೆ ಹಾಕೊಂಡು ಏನೂ ಮಾಡೋಕ್ಕಾಗಲ್ಲ. ಒಂದಷ್ಟು ಗೌರವ, ಒಂದಷ್ಟು ಊಟ, ಒಂದಷ್ಟು ಬದುಕು, ಒಂದಷ್ಟು ಹೆಸರು, ಒಂದಷ್ಟು ದುಡ್ಡು ಎಲ್ಲ ಇರಬೇಕಪ್ಪ. ಏನು ಇಲ್ಲದೆ ಬರೀ ಗೌರವ ಇಟ್ಕೊಂಡು ಬಾಯ್ ಬಡ್ಕೊಳತ್ತ. ಆಳ್ ನೋಡಿದ್ರೆ ಅಲಂಕಾರ, ಬಾಳ್ ನೋಡಿದ್ರೆ ಬಾಯ್ ಬಡ್ಕೊಂಡ್ರು ಅಂತ ಈ ರೀತಿ ಇರುತ್ತೆ. ಮೀನರಾಶಿ ಜಾಗ್ರತೆ. ಸ್ವಲ್ಪ ಇದನ್ನು ತಗೊಳ್ಳೋಣ, ಒಂದನ್ನೇ ಇಟ್ಕೋಬೇಡಿ ಅಷ್ಟೇ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ. ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಚೀಟಿ ಹಾಕಿ ಅಲೆದು ಸುಸ್ತಾಗಿದ್ದೀರಾ? ಬೇರೆ ಬೇರೆ ರೀತಿಯ ಶ್ಯೂರಿಟಿಗಳನ್ನು ಕೇಳಿ ನಿಮ್ಮ ತಲೆ ತಿಂತಿದ್ದಾರಾ? ಚೆಕ್ ಬೌನ್ಸ್ ಚಾರ್ಜಸ್ ಹಾಕ್ತಿದ್ದಾರಾ? ನಿಮ್ಮ ಸಿಬಿಲ್ ಸ್ಕೋರ್ ಕೇಳ್ತಿದ್ದಾರಾ? ಪರ್ಸನಲ್ ಶ್ಯೂರಿಟಿ ಕೇಳ್ತಿದ್ದಾರಾ? ಗೌರ್ಮೆಂಟ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇಲ್ಲವೇ ಬಾಂಡ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇದು ಯಾವುದೂ ಇಲ್ಲದೆ ಒಂದೇ ಒಂದು ಸಣ್ಣ ಶ್ಯೂರಿಟಿ ಮುಖೇನ 30 ನಿಮಿಷದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ನಿಮ್ಮ ಚೀಟಿ ದುಡ್ಡು ನಿಮ್ಮ ಕೈಗೆ. ತಡ ಯಾಕೆ? ಹಿಂದೆ ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗಳಿಗೆ. ನಮಾಮಿ ಶಂಕರ. ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 30 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ.